ಸರ್ ನಾನೊಬ್ಬ ಸ್ಟೂಡೆಂಟು. ಅದು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ವಿ, ಪ್ರತಿ ಸರಿನೂ ಎಲ್ಲರೂ ಇಷ್ಟು 1000 ಪ್ರಾಫಿಟ್ ಎಲ್ಲ ಮಾಡ್ತಾ ಇದ್ರು. ಅರ್ಧಂಬರ್ಧ ಕಲ್ತ್ಕೊಂಡು ನಾನು ಆಪ್ಷನ್ ನೇಕೆಡ್ ಬೈಯಿಂಗ್ ಸ್ಟಾರ್ಟ್ ಮಾಡಿದೆ, ಬೈಯಿಂಗ್ ಮಾಡಕ್ಕೆ. ಈ ತರ ಮಾಡಿ ನಾನು ಆಲ್ಮೋಸ್ಟ್ ಅಲ್ಲಿ 60,000 ಕಳ್ಕೊಂಡೆ. ಮನೇಲಿ ಹೇಳಕ್ ಆಗ್ತಾ ಇಲ್ಲ. ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಏನು, ಪರ್ಸೆಂಟೇಜ್ ಎಲ್ಲ ಹೆಂಗ್ ತಗೊಂಡಿದ್ದೀರಾ? ಸರ್ ನಂದು 90% ಬಂತು ಸೆಕೆಂಡ್ PU. ತಂದೆಯವರು ನಿಮ್ಗೆ ಕಾಲೇಜ್ ಫೀಸ್ ಕಟ್ಟಿ ಅಂತ ದುಡ್ಡು ಹಾಕಿದ್ರೆ ಅದರಲ್ಲಿ ನೀವು ಟ್ರೇಡಿಂಗ್ ಮಾಡಿ ಝೀರೋ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೂರ್ ಪ್ರಾಫಿಟ್ ಕೊಡುತ್ತು. ಅದಕ್ಕೋಸ್ಕರ ಇನ್ನ ಜಾಸ್ತಿ ಮಾಡಕ್ ಹೋದೆ, ಎಲ್ಲ ಲಾಸ್ ಮಾಡ್ಕೊಂಡಿದೀನಿ. ಕಷ್ಟಪಟ್ಟು ಸಾಲ ಮಾಡಿ ತಂದಿರೋ ದುಡ್ಡು. ಇದೇ ತರ ನಾನು ಮಾಡಿದ್ದೆ. MBA ಸೆಕೆಂಡ್ ಇಯರ್ ಅಲ್ಲಿ ನಾನು ಸಹ ಕಾಲೇಜ್ ಫೀಸ್ ತಗೊಂಡು ಮಾಡಿದ್ದೆ. ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ, ನನ್ಗೆ ಭಯ ಆಗೋಯ್ತು. ನಾವು TD ಅಲ್ಲಿ ಏನ್ ಹೇಳ್ಕೊಟ್ಟಿದೀವಿ, ಇಂಟ್ರಾಡೇ ಅಂದ್ರೆ ಫೋಟೋ ಫ್ರೇಮ್ಗಳ ಆಟ. ನಿಮ್ ಕೈಲಾದ ಸಹಾಯ ಮಾಡಿ, ಯಾಕಂದ್ರೆ ನಾವೆಲ್ಲ ಸೇರ್ಕೊಂಡ್ರೆ 60,000 ಕೊಡೋದೇನು ದೊಡ್ಡ ಅಮೌಂಟ್ ಅಲ್ಲ. ಎಲ್ಲರೂ ಒಂದು 500, 100, 50, 20 ವಾಟ್ ಎವರ್ ಎಷ್ಟಾಗುತ್ತೋ ಅಷ್ಟು QR ಕೋಡ್ಗೆ ಸ್ಕ್ಯಾನ್ ಮಾಡಿ ಕಳಿಸಿ ಅಟ್ಲೀಸ್ಟ್ ಕಾಲೇಜ್ ಫೀಸ್ ಕಟ್ಟೋ ಥರ ಮಾಡೋಣ. ಸೊ ವೀಕ್ಷಕರೇ, ಯಾರ್ಯಾರು ಈ ಚಿಕ್ಕ ಹುಡುಗರು ಸ್ಟಾಕ್ ಮಾರ್ಕೆಟ್ ಬಂದು ಚಿಂಟು ಇನ್ಸ್ಟಿಟ್ಯೂಟ್ಗೆ ಹೋಗೋದು, ಚಿಂಟು ಥರ ನೆಕೆಡ್ ಮಾಡೋದು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು, ಬಟ್ ಯಾರ್ಯಾರು ಚಿಕ್ಕ ಹುಡುಗರು ಕಳ್ಕೊತಾ ಇದ್ರು ಅಟ್ಲೀಸ್ಟ್ ಓಪನ್ ಆಗಿ ಹೇಳಿ, ಬಂದು TD ಅಕಾಡೆಮಿ ನಿಮಗೋಸ್ಕರ ಇದೆ, ಬಂದು ಹೇಳ್ಕೊಳ್ಳಿ, ಅಟ್ಲೀಸ್ಟ್ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ಸೊ ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಒಂದು ಹೊಸ ಬೆಳಕು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಹುಡುಗ, 18 ವರ್ಷದ ಹುಡುಗ. ಸೊ ಇದೊಂದು ತುಂಬ ಕರುಣಾಜನಕ ಸ್ಥಿತಿ ಅಂತ ಹೇಳ್ಬೋದು. ಚಿಕ್ಕ ಹುಡುಗ 18 ಇಯರ್ಸ್, ಇವಾಗ ತಾನೇ PUC ಮುಗಿಸಿ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಸ್ಟೂಡೆಂಟು. ಸ್ಟಾಕ್ ಮಾರ್ಕೆಟ್ ಬಂದು ಅವರು ಏನು ಫೀಸು, ಅವ್ರ ತಂದೆ ಫೀಸ್ ಕೊಟ್ಟಿದ್ರಂತೆ ಕಾಲೇಜ್ ಕಟ್ಟೋದಕ್ಕೆ, ಆ ಫೀಸನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವರು ಇವಾಗ ತುಂಬ ಸಂಕಷ್ಟದಲ್ಲಿದ್ದಾರೆ. ಸೊ ಆ ಒಂದು ಫೀಸನ್ನು ಮತ್ತೆ ಮನೇಲಿ ಕೇಳೋದಕ್ಕೂ ಆಗ್ತಾ ಇಲ್ಲ, ಬಿಕಾಸ್ ತುಂಬ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ತುಂಬ ಕಷ್ಟದಲ್ಲಿರೋದ್ರಿಂದ. ಹೆಂಗೆ ಕಳ್ಕೊಂಡ್ರು, ಏನಕ್ಕೆ ಕಳ್ಕೊಂಡ್ರು, ಈ ಹುಡುಗನ ಮೈಂಡ್ ಸೆಟ್ ಹೆಂಗಿದೆ? ಯಾಕಂದರೆ ತುಂಬ ಜನ 18 ವರ್ಷದವರು ಶೇರ್ ಮಾರ್ಕೆಟ್ ಬಂದು 30 ಲಕ್ಷ 50 ಲಕ್ಷ ಕಳ್ಕೊಂಡಿರೋ ಅಂಥ ನ್ಯೂಸಲ್ಲಿ ನೋಡಿದ್ದಾರೆ. ಬಟ್ ನಮ್ಮ ಕಣ್ಮುಂದೆನೇ ಒಬ್ಬರು ಸ್ಟೂಡೆಂಟು 18 ಇಯರ್ಸ್, ಜಸ್ಟ್ ಇವಾಗ ತಾನೇ ಪಾನ್ ಕಾರ್ಡ್ ಬಂದಿದೆ, ಜಸ್ಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿದೆ, 60,000 ಕಳ್ಕೊಂಡಿದ್ದಾರೆ. ಸಣ್ಣ ಅಮೌಂಟೇ, ಬಟ್ ನಮಗೆಲ್ಲ ಇದು ಸಣ್ಣ ಅಮೌಂಟ್ ಇರ್ಬೋದು, ಬಟ್ ಆ ಹುಡುಗನ ಒಂದು ಲೈಫಲ್ಲಿ ಇದು ದೊಡ್ಡ ಅಮೌಂಟ್ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಕಾಲೇಜ್ ಫೀಸ್ ಕಟ್ಟೋದಕ್ಕೂ ಕಷ್ಟ ಆಗ್ತಾ ಇದೆ. 60,000 ಅನ್ನೋದು ನಮಗೆ ಸಣ್ಣ ಅಮೌಂಟ್ ಇರ್ಬೋದು, ಬಟ್ ಅವ್ರಿಗೆ ಅದು ಲೈಫ್. ಅದು ಈ ಹುಡುಗನ ಲೈಫ್ ಇವಾಗ ನಮ್ಮ ಮುಂದೆ ತಂದನ್ನು ಇಟ್ಟಿದ್ದಾನೆ. ಸೊ ಏನಾಯಿತು, ಯಾಕಾಯಿತು, ನೀವು ಏನಕ್ಕೆ ಟ್ರೇಡಿಂಗ್ ಬಂದ್ರಿ ಚಿಕ್ಕ ವಯಸ್ಸಿಗೆ? ಸರ್ ನಾನೊಬ್ಬ ಸ್ಟೂಡೆಂಟು. ಆ್ಯಕ್ಚುಲಿ ಸ್ಕ್ಯಾಲ್ಪಿಂಗ್ ಅನ್ನೋದು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ವಿ, ಪ್ರತಿ ಸರಿನೂ ಎಲ್ಲರೂ ಇಷ್ಟು 1000 ಪ್ರಾಫಿಟ್ ಎಲ್ಲ ಮಾಡ್ತಾ ಇದ್ರು. ಸೊ ಅದಕ್ಕಾಗಿ ಚೂರ್ ಏನೋ ಕಲ್ತ್ಕೊಂಡು ಅರ್ಧಂಬರ್ಧ ಕಲ್ತ್ಕೊಂಡು ನಾನು ಆಪ್ಷನ್ ನೇಕೆಡ್ ಬೈಯಿಂಗ್ ಸ್ಟಾರ್ಟ್ ಮಾಡಿದೆ, ಬೈಯಿಂಗ್ ಮಾಡಕ್ಕೆ. ಅದು ತಪ್ಪು. ಅದು ಯಾವಾಗ ಕಲ್ತಿದ್ದು ಇದೆಲ್ಲ? ಯೂಟ್ಯೂಬಲ್ಲಿ ನೋಡಿ ಕಲಿತಾ ಇದ್ವಿ. ಬಟ್ ಆದ್ಮೇಲೆ ಅದೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಅಷ್ಟೊಂದು ಲಾಸ್ ಆಗುತ್ತೆ ಅಂತ. ಇದೆಲ್ಲ ಪ್ರಾಫಿಟ್ ತೋರಿಸೋದ್ರಿಂದ ನನಗೆ ಅದು ಟೆಂಪ್ಟ್ ಆಯ್ತು. ಸೊ ಪ್ರಾಫಿಟ್ ಏನೋ ಮಾಡ್ಬೋದು ನಾನು ಅನ್ಕೊಂಡು ಪ್ರಾಫಿಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ನಾನು 10,000 ಹೇಗೋ ಮಾಡಿ ಕಷ್ಟಪಟ್ಟು 10,000 ಅರೇಂಜ್ ಮಾಡ್ಕೊಂಡು ಡೆಪಾಸಿಟ್ ಮಾಡ್ಕೊಂಡೆ. ಡೆಪಾಸಿಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ನೇಕೆಡ್ ಬೈಯಿಂಗ್ ಸ್ಟಾರ್ಟ್ ಮಾಡಿದೆ. ಆ ನೇಕೆಡ್ ಬೈಯಿಂಗ್ ಅಲ್ಲಿ ಸ್ಟಾರ್ಟಿಂಗು ನನಗೆ ಸ್ವಲ್ಪ ಪ್ರಾಫಿಟ್, ಚಿಕ್ಕ ಅಮೌಂಟ್ ಪ್ರಾಫಿಟ್ ಪಡಕ್ ಸ್ಟಾರ್ಟ್ ಆಗ್ತಾ ಇತ್ತು. ಚಿಕ್ಕ ಅಮೌಂಟ್ ಪ್ರಾಫಿಟ್ ಬರಕ್ ಸ್ಟಾರ್ಟ್ ಆಗಿಂದ 1,000 ಅಥವಾ 500, 200 ಬರಕ್ ಸ್ಟಾರ್ಟ್ ಆಗಿಂದ ನನಗೊಂದು ಕಾನ್ಫಿಡೆನ್ಸ್ ಬಂತು. ಅದು ಓವರ್ ಕಾನ್ಫಿಡೆನ್ಸ್ ಅಥವಾ ಏನೋ ಗೊತ್ತಿಲ್ಲ. ಆ ಕಾನ್ಫಿಡೆನ್ಸ್ ಅಲ್ಲಿ ನಾನೇನ್ ಮಾಡಿದೆ, ಅಪ್ಪ ಅಮ್ಮ ಕಷ್ಟಪಟ್ಟು ಹಡ ಇಟ್ಟು ಸಾಲ ಮಾಡಿ ತಂದಿಟ್ಟಿರೋ ಅಮೌಂಟ್ ಅಲ್ಲಿ ಇಲ್ಲ ಈ ಥರ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತೀನಿ ಅಂತ ಹೇಳಿ ಈಸ್ಕೊಂಡ್ಬಿಟ್ಟೆ. 90,000 ಹತ್ತತ್ರ ಈಸ್ಕೊಂಡೆ. ಬಟ್ ಆ 90,000 ಅಲ್ಲಿ ಫಸ್ಟ್ ಡೇನೆ ನಾನು 30,000 ಲಾಸ್ ಮಾಡ್ಕೊಂಡೆ. ಕಷ್ಟಪಟ್ಟು ದುಡ್ಡೆಲ್ಲ ಲಾಸ್ ಆಯ್ತು. ಆ ಲಾಸ್ ಆಗಿರೋದನ್ನ ಹೇಗ ಮಾಡಿ ರಿಕವರಿ ಮಾಡ್ಬೇಕಂತ ರಿವೆಂಜಿಗೆ ಬಂದೆ. ರಿವೆಂಜಿಗೆ ಬರಬಾರ್ದು ಅಂತಾರೆ, ಬಟ್ ಆದ್ರೂ ಆಸೆ, ದುಡ್ಡು ಭಯ ಆಗ್ತಾ ಇತ್ತು. ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇರ್ಲಿಲ್ಲ. ಮನೇಲಿ ಏನಂತ ಹೇಳೋದು. 30,000 ಲಾಸ್ ಅಂತ ಹೇಳಿದ್ರೆ ಅಪ್ಪನ ಫೀಸ್ ಅಷ್ಟೇ, ಅಪ್ಪನ ಸ್ಯಾಲ್ರಿನೂ 50,000, ಅದರಲ್ಲಿ 30,000 ಲಾಸ್ ಅಂತ ಹೇಳಿದ್ರೆ ಪಾಪ ಅಪ್ಪ ಕಷ್ಟಪಟ್ಟು ದುಡ್ಡೆಲ್ಲ ಹೋಗ್ತು. ಸಾಲ ಮಾಡಿ ದುಡ್ಡಿಂದ ಈ ತರ ಕಷ್ಟ ಬಂದ್ಬಿಡ್ತು ಮನೇಲೆ. ಈಗ ಏನು ಅಮ್ಮಂಗೆ ಹೇಳಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ. 30,000 ಲಾಸ್ ಆದ್ಮೇಲೆ 10,000 ಹೇಗೋ ಮಾಡಿ ಕಷ್ಟಪಟ್ಟು ರಿಕವರಿ ಮಾಡ್ಕೊಂಡೆ. ಬಟ್ ಅದೇ ರಿವೆಂಜಲ್ಲಿ, ಅದೇ ಕಾನ್ಫಿಡೆನ್ಸ್ ಅಲ್ಲಿ ಒಂದೇ ಸರಿ 40,000 ಲಾಸ್ ಮಾಡ್ಕೊಂಡೆ. 60,000 ನನ್ನ ಲಾಸ್ ಆಗ್ತು. ಈ ವಿಡಿಯೋ ಉದ್ದೇಶ ಏನು ಸರ್? ನಿಮ್ಮ ವಿಡಿಯೋ ಮಾಡೋ ಉದ್ದೇಶ ಏನು ನಿಮ್ಮದು? ಸರ್ ಇದು ಎಲ್ಲರಿಗೂ ಗೊತ್ತಾಗಬೇಕು, ಸ್ವಇಚ್ಛೆಯಿಂದ ಮಾಡ್ತಾರೆ ನಾನು ವಿಡಿಯೋ. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು ನಾನು ಮಾಡಿರೋ ತಪ್ಪು ಯಾರೂ ಮಾಡಬಾರ್ದು. ನೇಕೆಡ್ ಬೈಯಿಂಗ್ ಯಾರೂ ಮಾಡಬಾರ್ದು. ಈ ನೇಕೆಡ್ ಬೈಯಿಂಗ್ ಮಾಡಿದವ್ರು ಎಲ್ಲ ಹಾಳೆ ಆಲ್ಮೋಸ್ಟ್ ಅಲ್ಲಿ. ಅರ್ಧಂಬರ್ಧ ತಿಳ್ಕೊಂಡು ಮಾಡಿದ್ರೆ, ಯಾರು ಅರ್ಧಂಬರ್ಧ ತಿಳ್ಕೊಂಡು ಸ್ಕ್ಯಾಲ್ಪಿಂಗು ಅಥವಾ
ನೇಕೆಡ್ ಬೈಯಿಂಗ್ ಯಾರು ಮಾಡಬೇಡಿ, ಇಂಟ್ರಾಡೇ ಅನ್ನೋದೇ ಮಾಡಬೇಡಿ ಯಾವತ್ತು. ಈ ತರ ಮಾಡಿ ನಂದು ಆಲ್ಮೋಸ್ಟ್ ಅಲ್ಲಿ 60,000 ಕಳ್ಕೊಂಡೆ, ಮನೇಲಿ ಹೇಳಕ್ ಆಗ್ತಾ ಇಲ್ಲ. ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಏನು? ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್, ಇಂಜಿನಿಯರಿಂಗ್ ಅಥವಾ ಕಾಮರ್ಸ್ ಬ್ಯಾಕ್ ಗ್ರೌಂಡ್, ಆರ್ಟ್ಸ್? ಸರ್ ನಾನು ಸೈನ್ಸ್ ಸೆಕೆಂಡ್ ಪಿ ಯು ಸೈನ್ಸ್ ತಗೊಂಡೆ. ಪರ್ಸೆಂಟೇಜ್ ಎಲ್ಲ ಹೆಂಗ್ ತಗೊಂಡಿದ್ದೀರಾ? ಸರ್ ನಂದು 90% ಬಂತು ಸೆಕೆಂಡ್ ಪಿ ಯು. ಓ ಗ್ರೇಟ್. ಸೊ CET ರ್ಯಾಂಕಿಂಗ್ ಎಲ್ಲ ಹೆಂಗಿದೆ ಅಂದ್ರೆ ಜಸ್ಟ್ ರಫ್ಲಿ? ಸರ್ CET ರ್ಯಾಂಕಿಂಗು ಕಮ್ಮಿ ಬಂತು ಬಿಕಾಸ್ ಆಫ್ ಸಮ್ ಅದರ್ ಇಶ್ಯೂಸ್. 80,000 ಏನೋ ಬಂತು ನಂದು. CET ರ್ಯಾಂಕಿಂಗ್ ಕಮ್ಮಿ ಬಂತು, ಬಟ್ PUC ಅಲ್ಲಿ 90% ಸ್ಟೂಡೆಂಟ್ ನೀವು. 90% ಸ್ಟೂಡೆಂಟ್. ಬಟ್ ನೀವು ಸೈನ್ಸ್ ತಗೊಂಡು CET ರ್ಯಾಂಕಿಂಗ್ ಕಮ್ಮಿ ತಗೊಂಡು, ಬಟ್ ಟ್ರೇಡಿಂಗ್ ಅಂತ ಹೆಂಗೆ ಇದೆಲ್ಲ ಏನಕ್ಕೆ ಬಂತು? ಫಸ್ಟ್ ಆಫ್ ಆಲ್ ಟ್ರೇಡಿಂಗ್ ಆಕ್ಸಿಡೆಂಟಲಿ ಬಂದ್ರೆ ಇಲ್ಲ ಫ್ರೆಂಡ್ಸ್ ಯಾರು ಮಾಡ್ತಾ ಇದ್ರ? ಸರ್ ಇಲ್ಲ, ಆಕ್ಸಿಡೆಂಟಲ್ಲಿ ಬಂದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ನಾನು, ಯಾರು ಪ್ರಿಫರ್ಡ್ ಮಾಡಿರ್ಲಿಲ್ಲ ಹಿಂಗ್ ಹೋಗು ಟ್ರೇಡಿಂಗ್ ಮಾಡು ಅಂತ. ಅದು ನೋಡಿ ನಾನು ಇಲ್ಲ ಕಲಿಬೇಕು, ಏನೋ ಮಾಡಕ್ ಆಗುತ್ತೇನೋ ಅನ್ಕೊಂಡು ಬಂದೆ. ಸ್ಟಾರ್ಟಿಂಗ್ ಅಲ್ಲಿ ಚೂರ್ ಪ್ರಾಫಿಟ್ ಕೊಡುತ್ತು, ಅದು ಇದನ್ನ ಆಸೆಗೋಸ್ಕರ ಇನ್ನೂ ಜಾಸ್ತಿ ಮಾಡಕ್ ಹೋದೆ, ಎಲ್ಲ ಲಾಸ್ ಮಾಡ್ಕೊಂಡಿದೀನಿ, ಎಲ್ಲ ಫುಲ್ ಲಾಸ್ ಅಲ್ಲಿ ಇದೀನಿ. ಏನ್ ಮಾಡಕ್ಕೋ ಅಮ್ಮಂಗೆ ಹೇಳಕ್ ಆಗ್ತಾ ಇಲ್ಲ. ಮನೇಲಿ ಹೇಳಿದ್ರೆ ಟ್ರಸ್ಟ್ ಇಶ್ಯೂಸು, ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದಿರೋದ್ರಿಂದ ತುಂಬಾ ಮನೇಲಿ ಪ್ರಾಬ್ಲಮ್ಸ್ ಇದೆ ಸರ್. ಯಾಕಂದ್ರೆ ಸಾಲಗಳಿದೆ, ಎಷ್ಟೊಂದು ಸಾಲಗಳಿದೆ. ಅಂಥದ್ರಲ್ಲಿ ನಾನು ಇದು ಕೊಟ್ರೆ ಅಪ್ಪ ಅಮ್ಮ ಫೀಸ್ ಕಟ್ಟಿರೋದೆಲ್ಲ ತಂದು ಕಷ್ಟಪಟ್ಟು ಸಾಲ ಮಾಡಿ ತಂದಿರೋ ದುಡ್ಡು ಎಲ್ಲ ನಾನೇ ಲಾಸ್ ಮಾಡ್ದಂಗೆ ಆಗುತ್ತೆ. ಯಾವತ್ತೂ ಹೇಳಕ್ ಹೋಗಿಲ್ಲ ಸರ್, ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ ಮನೇಲಿ. ಇವಾಗ ಕಾಲೇಜ್ ಫೀಸ್ ಕಟ್ಬೇಕು ಇವಾಗ? ಹಾ ಸರ್, ಇನ್ 2 weeks ಅಲ್ಲಿ ಕಾಲೇಜ್ ಫೀಸ್ ಕಟ್ಟಬೇಕಾಗುತ್ತೆ. ದುಡ್ಡಿಲ್ಲ ಸರ್. ಸೊ ನಿಮ್ಮ ತಂದೆಯವರು ನಿಮ್ಗೆ ಕಾಲೇಜ್ ಫೀಸ್ ಕಟ್ಟಿ ಅಂತ ದುಡ್ಡು ಹಾಕಿದ್ರೆ, ಅದರಲ್ಲಿ ನೀವು ಟ್ರೇಡಿಂಗ್ ಮಾಡಿ ಝೀರೋ ಮಾಡಿದ್ರೆ? ಹಾ ಸರ್. ಸೊ ಈ ತರ ವೀಕ್ಷಕರೇ, ಈ ತರ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಲಿ, PUC ಸ್ಟೂಡೆಂಟ್ಸ್ ಆಗಲಿ, ಚಿಕ್ಕ ವಯಸ್ಸಿಗೆ ಶೇರ್ ಮಾರ್ಕೆಟ್ ಬರ್ತಾರೆ. ಸೊ ದಯಮಾಡಿ ಚಿಕ್ಕ ವಯಸ್ಸಿಗೆ ಸ್ವಲ್ಪ ಮೆಚುರಿಟಿ ಏಜ್ ಇರೋರು ಬನ್ನಿ. ಸೊ ಈ ಮೆಚುರಿಟಿ ಇಲ್ದಿರೋರು ಬಂದರೂ ತೊಂದರೆ ಇಲ್ಲ. ಸೊ ದುಡ್ಡು ಹೆಂಗ್ ವರ್ಕ್ ಆಗುತ್ತೆ, ಕಾಂಪೌಂಡಿಂಗ್ ಪವರ್ ಏನು, 3% ತಿಂಗಳಿಗೆ ಮಾಡಿದ್ರು ಸಾಕು, 4% ಮಾಡಿದ್ರು 100 ಕೋಟಿ ದುಡಿಬೋದು. ಬಟ್ ಈ ಸ್ಕ್ಯಾಲ್ಪಿಂಗ್ ಮಾಡೋರು ಗುರಿ ಏನಂದ್ರೆ ದಿನಕ್ಕೆ 10% ಬೇಕು. ಸೊ ದಿನಕ್ಕೆ 10% ಮಾಡಂಗಿದ್ರೆ ಇನ್ನು ಅಂಬಾನಿ ಯಾಕೆ ಸಿಮ್ ಕಾರ್ಡ್ ಮಾರ್ತಾವ್ರೆ, ಇನ್ನು ಯಾಕೆ ಅದಾನಿ ಅವರು ಹಿಂಗ್ ಮಾಡ್ತಾರೆ, ಎನರ್ಜಿ ಟಾಟಾ ಅದಾನಿ ಪವರ್ ಅಂತೆ, ಟಾಟಾದವ್ರು ಯಾಕೆ ಕಾರ್ ಮಾರ್ತಾರೆ, ಮಹೇಂದ್ರದವ್ರು ಯಾಕೆ ಕಾರ್ ಮಾರ್ತಾರೆ, ಅದನ್ನ ಮಹೇಂದ್ರ ಹೊಸ ಕಾರ್ ಲಾಂಚ್ ಮಾಡೋದು, ರಿಸರ್ಚ್ ಮಾಡೋದು, ಸೇಲ್ಸ್ ಮಾಡೋದು, ಪ್ರಮೋಷನ್ ಮಾಡೋದು, ಇಷ್ಟೆಲ್ಲ ಯಾಕೆ ರಿಸ್ಕ್ ಇದೆ? ಸೊ ಆ ಒಂದು ವಿಷಯಗಳು ಚಿಕ್ಕ ಹುಡುಗರಿಗೆ ಗೊತ್ತಾಗಲ್ಲ. ಸೊ ಎಕ್ಸಾಂಪಲ್ ಇವ್ರಿಗೆ ಇವಾಗ ಲೈಫ್ ಅಂದರೆ ಅರ್ಧಂಬರ್ಧ ಗೊತ್ತಿದೆ ಸತ್ಯ. ಸೊ ಲೈಫ್ ಅಂದರೆ ಏನು ಅನ್ಕೊಂಡಿದ್ದಾರೆ, ತುಂಬ ಈಸಿ, ಬಟನ್ಗಳನ್ನ ಒತ್ತಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಅಂತ ಅನ್ಕೊಂಡು ಬಂದರು. ಬಟ್ ಇವತ್ತು ಇವರು ದುರಂತ ನೋಡಿದ್ರೆ, ಸೊ ಅವರು ಅಮೌಂಟ್ ಏನೋ ಸೊ ಓಕೆ 60,000 ವಿ ಕ್ಯಾನ್ ಅರೇಂಜ್, ಬಟ್ ಅವರು ಕಲ್ತಿರೋ ಪಾಠ ನೋಡಿ. ಚಿಕ್ಕ ವಯಸ್ಸಲ್ಲಿ ಮನೇಲಿ ಹೇಳೋಕ್ಕಾಗ್ತಾ ಇಲ್ಲ, ಅಮ್ಮನಿಗೆ ಹೇಳೋಕ್ಕಾಗ್ತಿಲ್ಲ, ಅಪ್ಪನಿಗೆ ಹೇಳೋಕ್ಕಾಗ್ತಿಲ್ಲ. ಯಾಕಂದರೆ ಅವರಪ್ಪ ಎಷ್ಟೋ ಕಷ್ಟಪಟ್ಟು ಸಾಲ ಮಾಡಿ ತಂದ್ಕೊಟ್ಟಿರೋ ಫೀಸು ಇವಾಗ ಕಳ್ಕೊಂಡಿದ್ದಾರೆ. ಸೊ ಇದೆಲ್ಲ ನಾನು ಆ್ಯಕ್ಚುಲಿ ನೀವು ನಮ್ಮ TDಗೂ ಬಂದು ಎಲ್ಲ ಕಲ್ತ್ರಿ. ನಾವು TDಯಲ್ಲಿ ಏನು ಹೇಳ್ಕೊಟ್ಟಿದ್ದೀವಿ, ಡೇ 1 ನಾವೇನು ಹೇಳಿದ್ದೀವಿ, ಇಂಟ್ರಾಡೇ ಅಂದರೆ ಫೋಟೋ ಫ್ರೇಮ್ಗಳ ಆಟ. ಸ್ವಲ್ಪ ಯಾಮಾರಿದ್ರು ಫೋಟೋ ಫ್ರೇಮ್ಗೆ ಹೋಗ್ಬಿಡ್ತೀರಾ ಅಂತೆಲ್ಲ ಡೈರೆಕ್ಟಾಗಿ ಹೇಳ್ತೀವಿ. ಯಾಕಂದರೆ ನಮ್ಮ TDಯಲ್ಲಿ ಯಾವುದೇ ರೀತಿಯಾದ ಮುಚ್ಚುಮರ ಇಲ್ಲ. ಫಸ್ಟ್ ಡೇನೇ ಈ ಹುಡುಗನಿಗಾಗಲಿ ಎಲ್ಲರಿಗೂ 100 ಜನಕ್ಕೂ ಒಂದೇ ಪಾಠ, 50 ಜನಕ್ಕೂ ಒಂದೇ ಪಾಠ ಕ್ಲಿಯರಾಗಿ ಹೇಳಿದ್ದೀವಿ. ಇಂಟ್ರಾಡೇ ಮಾಡಬೇಡಿ, ಯಾವುದೂ ಮಾಡಬೇಡಿ, ಆಪ್ಷನ್ಸ್ ಮಾಡಬೇಡಿ, ನೆಕೆಡ್ ಮಾಡಬೇಡಿ ಅಂತ. ಬಟ್ ಆದ್ರೂ ಏನೋ ಒಂದು ಮಾಡೋಣ, ಇನ್ನೇನೋ ಸ್ವಲ್ಪ ಮಾಡೋಣ, ವಾಟೆವರ್ ಸ್ವಲ್ಪ ಪಾಕೆಟ್ ಮನಿಗೆ ಮಾಡ್ಕೊಳ್ಳೋಣ ಅಂತ ಬರ್ತಾರೆ. ಬಟ್ ಏನಂದರೆ ದಾರಿ ಸರಿ ಇಲ್ಲ. ಪಾಕೆಟ್ ಮನಿಗೆ ನೀವು ಸ್ವಿಂಗ್ ಟ್ರೇಡಿಂಗಲ್ಲೇ ಒಳ್ಳೆ 90,000ಅಲ್ಲಿ ವಾಟೆವರ್ 62 ವಾಟೆವರ್ ನಿಮ್ಮ ಕ್ಯಾಪಿಟಲಲ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡಿದ್ರೂ ಇವತ್ತು ನಿಮ್ಗೆ 5,000 ರೂಪಾಯಿ ಪ್ರಾಫಿಟ್ ಬಂದಿರ್ತಾ ಇದೆ 1-2 ವಾರದಲ್ಲಿ. ಬಟ್ ಇವತ್ತು ನೀವು ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಂಡಿದ್ದೀರಾ. ಸೊ ಇದಕ್ಕೆ ಏನು ಕಾರಣ ಇರ್ಬೋದು? ನಿಮ್ಮ ಮೈಂಡ್ ಸೆಟ್ ಕಾರಣನಾ, ಇಲ್ಲ ಯಾರು ಇನ್ಫ್ಲುಯೆನ್ಸ್ ಮಾಡ್ಬಿಟ್ರಾ, ಯಾರು ನೆಕೆಡೇ ಮಾಡಿ ಇಲ್ಲ ಸ್ಕ್ಯಾಲ್ಪಿಂಗೇ ಮಾಡಿ ಅಂತ ಇನ್ಫ್ಲುಯೆನ್ಸ್ ಮಾಡಿದ್ರಾ, ಇಲ್ಲ ನಿಮ್ಗೆ ಏನೋ ಟಿಪ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರ, ಅಲ್ಲಾರ ಅಲ್ಲಿಂದ ಕಲ್ತ್ರಾ, ಇಲ್ಲ ಅಕೌಂಟ್ ಹ್ಯಾಂಡ್ಲಿಂಗ್ ಯಾರು ಕೇಳಿದ್ರಾ, ಏನು ಪ್ರಾಬ್ಲಮ್ ಆಯ್ತು ನಿಮ್ಗೆ? ಸರ್ ಆಕ್ಚುಲಿ ಏನು ಯಾರು ಹೇಳಿರ್ಲಿಲ್ಲ ನನ್ಗೆ ಈ ತರ ಮಾಡು ಅಂತ. ಬಟ್ ನಾನು ಮುಂಚೆ ಹೇಗ್ ಮಾಡ್ತಿದ್ದೆ ಅಂತ ಹೇಳಿದ್ರೆ 1:1 ರಿಸ್ಕ್ ರಿವಾರ್ಡ್ ಇಟ್ಕೊಂಡು ಮಾಡ್ತಾ ಇದ್ದೆ. ನನ್ನ ಗ್ರೀಡಿನೆಸ್ ಕಾರಣದಿಂದಾಗಿ ನಾನು 1:2 ಬಂದೆ, 1:3 ಬಂದೆ, 1:4 ಬಂದೆ. ಯಾವಾಗ ದೊಡ್ಡ ಅಮೌಂಟ್ ಹಾಕಿದಾಗ ನಾನು 1:10 ರಿಸ್ಕ್ ರಿವಾರ್ಡ್ ಬಂದ್ಬಿಟ್ಟೆ. 1:10 ರಿಸ್ಕ್ ರಿವಾರ್ಡ್ ಅಥವಾ ಏನೋ ಸ್ಟಾಪ್ ಲಾಸ್ ಅದೆಲ್ಲ ತುಂಬಾ ಮೈನರ್ ಮಿಸ್ಟೇಕ್ಸ್ ಇಂದ ನಾನು ದೊಡ್ಡ ಲಾಸ್. ಅಲ್ಲ, 1 ರೂಪಿ ಪ್ರಾಫಿಟ್ಗೆ 10 ರೂಪೀಸ್ ರಿಸ್ಕಾ, 10 ರೂಪೀಸ್ ಪ್ರಾಫಿಟ್ಗೆ 1 ರೂಪಿ ರಿಸ್ಕಾ? 1 ರೂಪಿಗೆ 10 ರೂಪೀಸ್ ರಿಸ್ಕ್ ಪ್ರಾಫಿಟ್. ಓಕೆ 10,000 ಮಾಡೋದಕ್ಕೆ 1,00,000 ರಿಸ್ಕ್ ಮಾಡೋದು, ಹಂಗೆ 6,000 ರೂಪಾಯಿ ಪ್ರಾಫಿಟ್ಗೆ 60,000 ಲಾಸ್ ಸ್ಟಾಪ್ ಲಾಸ್ ಇಟ್ಕೊಳ್ಳೋದು. ಸೊ ಇದು ಏನಕ್ಕೆ ಅಂದರೆ ವಾಟ್ ಈಸ್ ದ ರೀಸನ್? ಮೊದಲೆಲ್ಲ ನೀವು 1,000 ರೂಪಾಯಿ ಪ್ರಾಫಿಟ್ಗೆ 1,000 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೋತಾ ಇದ್ರಿ.
ಇವಾಗ ಏನಕ್ಕೆ 6,000 ರೂಪಾಯಿ ಪ್ರಾಫಿಟ್ಗೆ ಇಲ್ಲ 1,000 ರೂಪಾಯಿ ಪ್ರಾಫಿಟ್ಗೆ 10,000 ರೂಪಾಯಿ ರಿಸ್ಕ್ ಏನಕ್ಕೆ ಇಟ್ಕೊಂಡ್ರೆ? ಸರ್ ಆ್ಯಕ್ಚುಲಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರೋದಾಗಿಂದ ನಾನು ಮುಂಚೆ 10,000 ಇದರಿಂದ ಎಲ್ಲ ಚಿಕ್ಕ ಚಿಕ್ಕ ಪ್ರಾಫಿಟ್ ಮಾಡ್ಕೊತಿದ್ದೆ ಪಾಕೆಟ್ ಮನಿಗೆಲ್ಲ. ಬಟ್ ಒನ್ ಡೇ ಏನಾಯ್ತು ಅಂತ ಹೇಳಿದ್ರೆ ಕಾಲೇಜ್ ಫೀಸ್ ವಿಚಾರ ಬಂತು. ಕಾಲೇಜ್ ಫೀಸ್ ವಿಚಾರ ಬಂದಾಗಿಂದ ನನಗೆ ಇಲ್ಲ ಏನೋ ಒಂದು ಹೆಲ್ಪ್ ಮಾಡಬೇಕು ಮನೇಲಿ, ಇಲ್ಲ ಪಾಪ ಅಪ್ಪಂಗೆ ಏನೋ ಒಂದು ಹೆಲ್ಪ್ ಆಗುತ್ತೆ, ಕಾಲೇಜ್ ಫೀಸ್ ಕಟ್ಟಕ್ ಆಗ್ತಿರ್ಲಿಲ್ಲ, ಏನೋ ಒಂದು 10,000 20,000 ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡೋಣ ಅಂತ ಕೇಳಿದಾಗ ನನ್ನ ಕಾನ್ಫಿಡೆನ್ಸ್ ಇತ್ತು ಏನೋ ಮಾಡ್ಬೋದಾಯ್ತು ಅಂತ. ಬಟ್ ಆದ್ರೆ ನನ್ನ ಮೈನರ್ ಮಿಸ್ಟೇಕ್ಸ್ ಇಂದ ಅಥವಾ ಬೈಯಿಂಗ್ ಆಪ್ಷನ್ಸ್ ಬೈಯಿಂಗ್ ನೇಕೆಡ್ ಬೈಯಿಂಗ್ ಮಾಡೋದ್ರಿಂದ ಇಡೀ ಕ್ಯಾಪಿಟಲ್ ನ ಲಾಸ್ ಮಾಡ್ಕೊಂಡಿದ್ದೀನಿ. ಇವಾಗ ಎಷ್ಟು ಲಾಟ್ ಅಲ್ಲಿ ಟ್ರೇಡ್ ಮಾಡಿದ್ರೆ 30,000 ಲಾಸ್ 40,000 ಲಾಸ್ ದಿನ? 2-3 ಲಾಟ್ಸ್ 4 ಲಾಟ್ಸ್ 5 ಲಾಟ್ಸ್ ಗಂಟನೂ ಮಾಡಿದ್ದೀನಿ ಟ್ರೇಡ್. ಸರಿ, ಎಷ್ಟು ಟ್ರೇಡ್ ಮಾಡಿದ್ರಿ ಒಂದ್ ದಿವಸದಲ್ಲಿ? ಸರ್ 4 to 5 ಟ್ರೇಡ್ ಮಾಡ್ತಾ ಇದ್ದೆ. ಅದು ಬಿಗ್ ಲಾಸ್ ಆಯ್ತು. ನಾನು ಲಾಸ್ ಮಾಡಿದಾಗೆಲ್ಲ ನಾನು ಮಾಡ್ತಾ ಇದ್ದೆ ಟ್ರೇಡ್ಸು 5 to 6 ಟ್ರೇಡ್ ಮಾಡಿಸ್ತಿದ್ದೆ. ಯಾವಾಗೂ ಚಿಕ್ಕ ಚಿಕ್ಕ ಪ್ರಾಫಿಟ್ ಅಲ್ಲಿ ಆಚೆ ಬರೋದ್ರಿಂದ ನನಗೆ ಲಾಸ್ ಕಮ್ಮಿ ಆಗ್ತಾ ಇತ್ತು. ಬಟ್ ಯಾವಾಗ ನಾನು ದೊಡ್ಡ ರಿಸ್ಕ್ ರಿವಾರ್ಡ್ ಇಡ್ತಾ ಇದ್ನು ಅವಾಗ ಜಾಸ್ತಿ ಲಾಸ್ ಆಗಿ ಸ್ಟಾರ್ಟ್ ಆಗ್ತಾ ಇತ್ತು. ಅಂದ್ರೆ ಒಂದು ಟ್ರೇಡ್ ಹಾಕ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ತಾ ಇದ್ರಿ, ಅದು ಟೀಟಾ ಡಿಕೆ ಆಗಿ ಝೀರೋ ಆಗ್ಬಿಡ್ತಾ ಇತ್ತು. ನಮ್ಗೆ ಅದು ಗೊತ್ತಿರ್ಲಿಲ್ಲ ಹೆಂಗ್ ಆಗ್ತಿತ್ತು ಅಂತ. ಅಷ್ಟೊಂದು ನಾವು ಹೇಳಿದ್ವಿ, ಗ್ರಾಫ್ ಎಲ್ಲ ಬರ್ಸಿದ್ವಲ್ಲ, ಗುರುವಾರ ಬರೋಷ್ಟ್ರಲ್ಲಿ ಝೀರೋ ಆಗುತ್ತಂತೆಲ್ಲ ಬರ್ಸಿದ್ವಲ್ಲ, ಅದು ಹೆಂಗೆ ನೀವು ಇದು ಮಾಡಿದ್ರಿ? ಅಲ್ಲಿ ಯೂಟ್ಯೂಬಲ್ಲೂ ನೋಡಿರ್ತೀರಾ, ಟೀಟಾ ಡಿಕೆ ಅಂದ್ರು ಡಬ್ಬಾ ಮಾರ್ಕೆಟ್ ಅಂತ ಒಂದು ಶಾರ್ಟ್ ಮೂವಿ ಮಾಡಿದೀವಿ ನಾವೇ. ಡಬ್ಬಾ ಮಾರ್ಕೆಟ್ ಶಾರ್ಟ್ ಮೂವಿಯಲ್ಲಿ ಬರೀ ನಾವು ಟೀಟಾ ಡಿಕೆ ಬಗ್ಗೆನೇ ಮಾತಾಡ್ತೀವಿ, ಹಿಂಗೆ ಮಡಿಕೆಯಲ್ಲಿ ನೀರು ಸೋರುತ್ತೆ. ಸೊ ಗೊತ್ತಿದ್ರೂ ಮಾಡಿದ್ರ ಇಲ್ಲ ಒಂದು ಗ್ರೀಡಿನೆಸ್ ಅಲ್ಲಿ ನಿಮ್ಗೆ ವಿದ್ಯೆ ಅನ್ನೋದೇ ಮರ್ತೋಗ್ಬಿಡ್ತಾ. ಅಂದ್ರೆ ಇವಾಗ ಒಂದು ಟ್ರೇಡ್ ಹಾಕಿದಾಗ 20,000 ಲಾಸ್ ಆದವಾಗ ನಿಮ್ಮ ಮಾತನ್ನೇ ನೀವೇ ಕೇಳಲ್ವಾ? ಏನು ತಡೆ ಹಿಡಿತು ನಿಮ್ಗೆ? ಲೆಟ್ಸ್ ಮೊದಲೆಲ್ಲ ನೀವು ಹೇಳ್ತಾ ಇದ್ರಿ 1,000 ರೂಪಾಯಿ ರಿಸ್ಕ್ 1,000 ಪ್ರಾಫಿಟ್, 1,000 ಲಾಸ್ ಆಗಿದ ತಕ್ಷಣ ಎಕ್ಸಿಟ್ ಆಗ್ತಾ ಇದ್ರಿ. ಇವಾಗ 10,000 ಲಾಸ್ಗೆ ಬಂದ್ರು ಯಾಕೆ ಎಕ್ಸಿಟ್ ಆಗಿಲ್ಲ? 30,000 ಲಾಸ್ ಅವ್ರಿಗೂ ಏನಕ್ಕೆ ವೇಟ್ ಮಾಡಿದ್ರಿ? ವಾಟ್ ಈಸ್ ದ ರೀಸನ್? ಸರ್ ರೀಸನ್ ಏನಕ್ಕಂದ್ರೆ ದೊಡ್ಡ ಲಾಸ್ ಆಗಿ ಸ್ಟಾರ್ಟ್ ಆಯ್ತು. 10,000 ನನಗೆ ದೊಡ್ಡ ಕ್ಯಾಪಿಟಲ್ ಆಗಿತ್ತು. 10,000 ಲಾಸ್ ಆದ್ರೆ ನಾನು ಇಲ್ಲ ಹೋಗುತ್ತೆ ರಿವರ್ಸ್ ಬರುತ್ತೆ. 10,000 ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ನಮ್ಮ ಕೈಯಲ್ಲಿ. ಯಾಕಂದ್ರೆ ದೊಡ್ಡ ಕ್ಯಾಪಿಟಲ್, ನಮಗೆ ಅದು ದೊಡ್ಡ ಕ್ಯಾಪಿಟಲ್ ಆಗ್ತದೆ, ಚಿಕ್ಕ ಕ್ಯಾಪಿಟಲ್ ಮಾಡ್ತಾ ಇರೋದ್ರಿಂದ ನಾನು ಲಾಸ್ ಆಗಿಲ್ಲ. ಬರುತ್ತೆ ಅಂತ ಇದ್ದಾಗ ಸ್ಟಾಪ್ ಲಾಸ್ ಇರ್ಲಿಲ್ಲ. ಅದೊಂದು ಚಿಕ್ಕ ಮೇನ್ ಕಾರಣ ಆಗಿತ್ತು ನನಗೆ. ಅದರಿಂದ ನಾನು 30,000 ಲಾಸ್ ಮಾಡ್ಕೊಂಡೆ. ನೆಕ್ಸ್ಟ್ ಇನ್ನೂ ಸರಿನೂ ಹಾಗೆ ಆಯ್ತು. ಸ್ಟಾಪ್ ಲಾಸ್ ಇಡಕ್ಕಾಗ್ದು, ಇಲ್ಲ ಇನ್ನು ಹೋಗುತ್ತೆ ಅನ್ನೋಷ್ಟಿಗೆ ಮತ್ತೆ ಲಾಸ್ ಮಾಡ್ಕೊಂಡೆ. ಹಾಗಾಗಿ ಇನ್ನ ಟೀಟಾ ಡಿಕೆ ಆಗಿ ಆಗ್ತಾ ಲಾಸ್ ಆಗುತ್ತೆ ಅಂದ್ಬಿಟ್ಟು ಲಾಸ್ ಆಗ್ತಾ ಹೋದ್ರು. 60,000 ಹತ್ತತ್ರ ಲಾಸ್ ಆಯ್ತು ಸರ್. ಇದೆಲ್ಲ ನೀವು ಲಾಸ್ ಮಾಡ್ಕೊಳ್ಳೋದಕ್ಕೆ ಯಾರ ಕಾರಣ? ನೀವೇ ಕಾರಣನಾ ಇಲ್ಲ ಬೇರೆ ಯಾರು? ಸರ್ ನನ್ನ ಗ್ರೀಡಿನೆಸ್ ಕಾರಣ ಸರ್ ಇದು. ಸರಿ, ನಾವು ನಮ್ಮ TDM ಸಂಸ್ಥೆಯಲ್ಲಿ ಹೆಡ್ಜಿಂಗು ಕವರ್ಡ್ ಕಾಲ್ ಮಾಡ್ಕೋಬೇಕು, ನೇಕೆಡ್ ಮಾಡಬಾರ್ದು, ಕಾಲ್ ಬೈ ಕಾಲ್ ಸೆಲ್ಲು, ಫ್ಯೂಚರ್ ಬೈ ಪುಟ್ ಬೈ, ನೆಕ್ಸ್ಟು ಗಾಮಾ 1 ಗಾಮಾ 2 ಸ್ಟ್ರಾಟಜೀಸ್ ಎಲ್ಲ ಹೇಳ್ಕೊಟ್ಟಿದ್ವಲ್ಲ. ಏನಕ್ಕೆ ನೀವು ಸ್ಟ್ರಾಟಜಿ ಮಾಡಿದ್ರೆ ನೇಕೆಡ್ ಏನಕ್ಕೆ ಮಾಡಿದ್ರಿ? ಏನಿ ರೀಸನ್? ಸರ್ ರೀಸನ್ ಏನಕ್ಕಂತ ಹೇಳಿದ್ರೆ ಸರ್ ಆಪ್ಷನ್ ಬೈಯಿಂಗ್ ಅಥವಾ ನೇಕೆಡ್ ಬೈಯಿಂಗ್ ಇಂದ ಬೇಗ ಪ್ರಾಫಿಟ್ ಆಗ್ತಾ ಇತ್ತು. ಏನಾದ್ರೂ ಜಾಸ್ತಿ ಪ್ರಾಫಿಟ್ ಆಗ್ತಾ ಇತ್ತು. ಹೆಡ್ಜಿಂಗ್ ಮಾಡೋದ್ರಿಂದ ಸ್ಮಾಲ್ ಪ್ರಾಫಿಟ್ ಆಗ್ತಿತ್ತಲ್ವಾ. ಸೊ ಅದಕ್ಕಾಗಿ ಇಲ್ಲ ಇದು ಚಿಕ್ಕ ಪ್ರಾಫಿಟ್, ಲೇಟ್ ಆಗುತ್ತೆ ಪ್ರಾಫಿಟ್ ಆಗಕ್ಕೆ. ಸೊ ಅದಕ್ಕಾಗಿ 100 ಪಾಯಿಂಟ್ಸ್ ಬರೀ 10 ಪಾಯಿಂಟ್ಸ್ ಮೂವೋದು ನನ್ಗೆ ಜಾಸ್ತಿ ಪ್ರಾಫಿಟ್ ಬರುತ್ತಲ್ವಾ ಅಂದ್ಬಿಟ್ಟು ಅದು ಬೇಗ ಸಾಲ ತೀರಿಸ್ಬೋದು ಅಥವಾ ಬೇಗ ನನ್ನ ಅಮೌಂಟ್ ಜಾಸ್ತಿ ರೀಚ್ ಆಗ್ಬೋದು ಅಂತ ಮಾಡಿದೆ. ಬಟ್ ಅದೇ ಲಾಸ್ಗೆ ಹೋಗ್ಬಿಟ್ಟು. ಸೊ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇವಾಗ ಬೆಂಗಳೂರಿಂದ ಮೈಸೂರಿಗೆ 3 ಅವರಲ್ಲಿ ಹೋಗ್ತೀನಿ ಅಂತ ಒಬ್ಬ ಡ್ರೈವರ್ ಹೇಳ್ತಾನೆ. ಇನ್ನೊಬ್ಬ ಡ್ರೈವರು ಬೆಂಗಳೂರಿಂದ ಮೈಸೂರಿಗೆ 1 ಅವರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನೀವು 1 ಅವರ್ ಕರ್ಕೊಂಡು ಹೋಗೋ ಡ್ರೈವರ್ ಜೊತೆ ಹೋಗ್ತೀರಾ, 3 ಅವರಲ್ಲಿ ಕರ್ಕೊಂಡು ಹೋಗೋ ಡ್ರೈವರ್ ಜೊತೆ ಹೋಗ್ತೀರಾ? ಸರ್ 3 ಅವರಲ್ಲಿ ಹೋಗ್ತೀನಿ. ಬಟ್ ಇವಾಗ ನೀವು ಹೋಗಿದ್ದು 1 ಅವರ್ ಡ್ರೈವರ್ ಜೊತೆ ತಾನೆ? ಹಾಂ ಸರ್. ಸೊ ಇದು ಹಿಂಗಂದ್ರೆ KTM ಡ್ಯೂಕಲ್ಲಿ 100 ಅಲ್ಲೂ ಹೋಗ್ಬೋದು, 120 ಅಲ್ಲೂ ಹೋಗ್ಬೋದು, 30 ಅಲ್ಲೂ ಹೋಗ್ಬೋದು. ಬಟ್ ನೀವು ಹೋಗಿರೋ ಸ್ಪೀಡು 120. ಸೊ ಅದರಿಂದ ದುರಂತ್ಯ ನೀವು ನೋಡಿದ್ದೀರಾ? ಸೊ ಈ ಶೇರ್ ಮಾರ್ಕೆಟು ನಿಜವಾಗ್ಲೂ ನೀವೇ ಹೇಳಿ, ಶೇರ್ ಮಾರ್ಕೆಟಲ್ಲಿ ದುಡ್ಡಿದೆಯಾ ದುಡ್ಡಿಲ್ವಾ? ಸೊ ಶೇರ್ ಮಾರ್ಕೆಟಲ್ಲಿ ನಮಗೆ ಲೆಕ್ಕನೇ ಮಾಡೋಕ್ಕಲ್ಲ, ಅಷ್ಟೊಂದು ದುಡ್ಡಿದೆ. ಬಟ್ ಆದರೆ ಕರೆಕ್ಟಾಗಿ ತಿಳ್ಕೊಂಡು ನಾಲೆಜ್ ತಿಳ್ಕೊಂಡು ಹೆಡ್ಜಿಂಗ್ ಮಾಡೋದಾದ್ರೆ ಹೆಡ್ಜಿಂಗ್ ಮಾಡೋದಾದ್ರೆ ಪ್ರಾಪರ್ ನೇಮ್ ಆದರೆ ಹೆಡ್ಜಿಂಗ್ ಮಾಡೋದಾದ್ರೆ ಖಂಡಿತ ಪ್ರಾಫಿಟ್ ಅಥವಾ ಖಂಡಿತ ಅಮೌಂಟ್ ಮಾಡ್ಬೋದು. ಬಟ್ ಸ್ಕ್ಯಾಲ್ಪಿಂಗ್ ಅಥವಾ ನೇಕೆಡ್ ಬೈಯಿಂಗ್ ಮಾಡ್ತೀರ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿವಸ ಪಕ್ಕ ಲಾಸ್ ಬರುತ್ತೆ. ಹಾಗೆ ಆಗುತ್ತೆ. ಸ್ಟಾರ್ಟಿಂಗ್ ಗ್ರೀಡ್ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ, ಹಾಗೆ ಆಗುತ್ತೆ. ಹಾಗಾಗಿ ಲಾಸ್ ಹಾಗೆ ಆಗುತ್ತೆ ಸರ್ ಅದನ್ನ. ಸೊ ವೆರಿ ಸಿಂಪಲ್, ನಾನು ಹೇಳ್ತೀನಿ ನೋಡಿ. ಇವಾಗ ನೀವು ಇರೋದು, ಇವಾಗ ನಿಮ್ಮ ಏಜು ಅರೌಂಡ್ 18 ಇಯರ್ಸ್ ಅಂತ ಅನ್ಕೊಂಡ್ರು ತುಂಬ ಚಿಕ್ಕ ಏಜು. 18-19 ಇಯರ್ಸ್ ಹುಡುಗ ಇವತ್ತು ಶೇರ್ ಮಾರ್ಕೆಟಲ್ಲಿ ಇಷ್ಟು ಕಳ್ಕೊಂಡು ಈ ಥರ ನಮ್ಮ ಮುಂದೆ ಕೂತಿರೋದು ನನಗೆ ಬೇಜಾರಾಗ್ತಾಯಿದೆ. ಬಟ್ ನಿಮ್ಮ ಫ್ಯೂಚರು ಇವರ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದಾರೆ ತಾನೆ? ಯಾವ ಡಿಪಾರ್ಟ್ಮೆಂಟ್? CS ಡಿಪಾರ್ಟ್ಮೆಂಟ್, CS ಕೋಡಿಂಗ್. ಸೊ ಆ್ಯಕ್ಚುಲಿ ಈ ಹುಡುಗನ ಭವಿಷ್ಯ ನೀವು ನೋಡಿದ್ರೆ ಫ್ಯೂಚರಲ್ಲಿ ಈಸ್ ಇಂಟು ಕೋಡಿಂಗ್.
ಸಾಫ್ಟ್ವೇರ್ ಕೋಡಿಂಗ್, CS, ದಟ್ಟು ಕೋಡಿಂಗಲ್ಲಿ ನಿಮ್ಗೆ ಗೊತ್ತಿದೆ ಕರೆಕ್ಟಾಗಿ ಇಂಜಿನಿಯರಿಂಗಲ್ಲಿ ಒಳ್ಳೆ ಪರ್ಸೆಂಟೇಜ್ ಅಟ್ಲೀಸ್ಟ್ ಒಂದು 60%, ಒಳ್ಳೇದಂದರೆ 60, ಜಾಸ್ತಿ ಎಲ್ಲ ಬೇಡ. ಇಂಜಿನಿಯರಿಂಗಲ್ಲಿ 90 ತೊಗೊಂಡ್ರು ಅಷ್ಟೇ, 60 ತೊಗೊಂಡ್ರು ಅಷ್ಟೇ. 60 ತೊಗೊಂಡು ಕೋಡಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡ್ರು ದ ಸೇಮ್ ಬಾಯ್ ವಿಲ್ ಬಿ ನೆಕ್ಸ್ಟ್ 6 to 7 ಇಯರ್ಸಲ್ಲಿ ಫಾರಿನ್ US ಅಲ್ಲಿ ನೀವು ತಿಂಗಳಿಗೆ 10 ಲಕ್ಷ ಸಂಬಳನೂ ಬರ್ತದೆ ನಿಮಗೆ. ನಿಮ್ಮ ಲೈಫ್ ಎಷ್ಟು ಬ್ರೈಟ್ ಇದೆ ಅಂದರೆ ಇಫ್ ಯು ರಿಯಲಿ ವರ್ಕ್ ಹಾರ್ಡ್, ಸೊ ಯು ವಿಲ್ ಸಿ ಮಿರಾಕಲ್ ಇನ್ ಯುವರ್ ಲೈಫ್. ಲೆಟ್ ಇಟ್ ಬಿ ಸ್ಟಾಕ್ ಮಾರ್ಕೆಟ್ ಫೀಲ್ಡ್, ಲೆಟ್ ಇಟ್ ಬಿ ಕೋಡಿಂಗ್ ಫೀಲ್ಡ್, ಲೆಟ್ ಇಟ್ ಬಿ ಎನಿಥಿಂಗ್. ಇಡೀ ಪ್ರಪಂಚದಲ್ಲಿ ಯಾರು ಶ್ರೀಮಂತ ವ್ಯಕ್ತಿಗಳಂದರೆ ಇಟ್ಸ್ ಇಂಜಿನಿಯರ್ಸ್. ಇಂಜಿನಿಯರ್ಸ್ ಅನ್ನೋದು ಒಂದು ತುಂಬ ಗರ್ವದಿಂದ ಹೇಳ್ಬೋದು. ಇಡೀ ಪ್ರಪಂಚನ ರೂಲ್ ಮಾಡ್ತಾ ಇರೋದು ಯಾರು? ಇಂಜಿನಿಯರ್ಸ್. ಇಂಜಿನಿಯರ್ಸು ಬಿಗ್ಗೆಸ್ಟ್ ಆಂಟರ್ಪ್ರಿನರ್ಸ್ ಇನ್ ದ ವರ್ಲ್ಡ್. ಬಿಗ್ಗೆಸ್ಟ್ ಆಂಟರ್ಪ್ರಿನರ್ಸ್ ಯಾರು ಅಂತ ನೋಡಿದ್ರೆ ಅವ್ರ ಬೇಸಿಕ್ ಡಿಗ್ರಿ ಈಸ್ ಎ ಇಂಜಿನಿಯರ್. ಇಂಜಿನಿಯರ್ಸ್ಗಿರೋ ಶಕ್ತಿ ಯಾರಿಗೂ ಇಲ್ಲ. ಆ್ಯಂಡ್ ಯುವರ್ ಎ ಇಂಜಿನಿಯರ್. ಇಂಜಿನಿಯರ್ ನೀವು ಓದ್ತಾ ಇದ್ರಂದ್ರೆ ನಾನೇ ಹೇಳ್ತೀನಿ, ನೆಕ್ಸ್ಟ್ 4 ಇಯರ್ಸಲ್ಲಿ ನಿಮ್ಮ ಪ್ಯಾಕೇಜನೇ 3 to 4 lakhs ಪ್ಯಾಕೇಜ್ ಇರ್ತದೆ. ತಿಂಗಳಿಗೆ 30-40 ಸಾವಿರ ಸಂಬಳ. ಅದನ್ನು ಕರೆಕ್ಟಾಗಿ ಒಂದು 2-3 ವರ್ಷ ಕರೆಕ್ಟಾಗಿ ಮಾಡಿದ್ರೆ ಯು ವಿಲ್ ಗೆಟ್ ಅ ಆಪರ್ಚುನಿಟಿ ಇನ್ US ಆರ್ ಸಮ್ ಅದರ್ ಕಂಪನಿ. ಇಲ್ಲೇ ಇಂಡಿಯಾದಲ್ಲಿದ್ದರೂ ಸಹ ಒಂದು 25-30 ಲಕ್ಷ ಸ್ಯಾಲ್ರಿ ಇದೆ ನಿಮಗೆ. ಕರೆಕ್ಟಾಗಿ ನೀವು ಇಂಜಿನಿಯರಿಂಗ್ ಮಾಡಿ ಫೋಕಸ್ಡಾಗಿ ಮಾಡಿದ್ರೆ, ಸಿನ್ಸ್ ಯು ಆರ್ 90% ಸ್ಟೂಡೆಂಟ್, ಐ ಥಿಂಕ್ ಯುವರ್ ಪ್ಯಾಕೇಜ್ ವಿಲ್ ಬಿ ಮೋರ್ ದೆನ್ 30-40 lakhs ಪ್ಯಾಕೇಜ್ ತೊಗೊಳ್ತೀರಾ. ಬಟ್ ಇವಾಗ ಎಂಥ ಸಿಚುವೇಶನಲ್ಲಿ ಇದ್ದೀರಂದರೆ ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ, ಈ ಕಡೆ ಹೋಗೋಕ್ಕಾಗ್ತಾಯಿಲ್ಲ, ಮನೇಲೂ ಹೇಳೋಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟ್ ಇವನ್ ಇದ್ರ ಮುಂದೆ ಕ್ಯಾಮ್ರಾ ಮುಂದೆನೂ ಬಂದು ಹೇಳೋಕ್ಕಾಗಲ್ಲ. ಬಿಕಾಸ್ ನಿಮ್ಮ ಫ್ಯೂಚರ್ ತುಂಬ ಬ್ರೈಟ್ ಇದೆ. ಯು ಕೆನಾಟ್ ಶೋ. ಈ ವಿಡಿಯೋ ಮಾಡ್ತಾ ಇರೋದು ಗುರಿ ಬಂದ್ಬಿಟ್ಟು ಇವರು ಫೇಸ್ ಯಾಕೆ ತೋರಿಸ್ತಿಲ್ಲ ಅಂತ ತುಂಬ ಜನ ಕಮೆಂಟ್ ಹೊಡಿತಾರೆ. ತೋರ್ಸೋಕ್ಕಾಗಲ್ಲ, ಯಾಕಂದರೆ ಈ ಹುಡುಗನ ಭವಿಷ್ಯ ನೋಡಬೇಕಲ್ಲ. ಇವಾಗ ಆಗಿರುವಂಥ ಸಣ್ಣ ನೋವು ಅಷ್ಟೇ, ಜಸ್ಟ್ ಒಂದು ಲೈಫಲ್ಲಿ ಒಂದು ಸಣ್ಣ ಡಿಪ್ಪು ಬಂದಿದೆ. ಇಟ್ಸ್ ನಾಟ್ ಎಂಡ್ ಅಲ್ಲ, ಇಟ್ಸ್ ಅ ಬಿಗಿನಿಂಗ್, ಇಟ್ಸ್ ಅ ಲರ್ನಿಂಗ್. ನಾನೇನು ಇಷ್ಟಪಡ್ತೀನಿ ಅಂದರೆ ನಿಮ್ಮ P&L ತೋರಿಸಿ ಸರ್, ನೋಡೋಣ ಏನು P&L ಇದೆ ಅಲ್ಲ. ಇದು ಲಾಗಿನೂ ಸಹ ಮಾಡಿ ನೋಡ್ಬೋದಲ್ಲ? ನೋಡ್ಬೋದು ಸರ್. ಇಲ್ಲಿ ನಾನು ನೋಡ್ತಾ ಇದ್ದೀನಿ. 39,000, 25,000, ಓವರಾಲ್ 15,000 ಒಂದು ದಿವಸ ಒಂದು ಟ್ರೇಡಲ್ಲಿ ಕಳ್ಕೊಂಡಿದ್ದಾರೆ. 20 ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲ ಮಾಡಿದ್ದೀರಲ್ಲ, ಪುಟ್ ಆಪ್ಷನ್. ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಲಿಕ್ವಿಡಿಟಿ ಇಲ್ಲಲ್ಲ, ಏನಕ್ಕೆ ಮಾಡಿದ್ರಿ? ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿದ್ದೀರಾ, ಬರೀ ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ. ಇಟ್ಸ್ ಕ್ಲಿಯರ್ಲಿ ಶೋಸ್ ಯು ಆರ್ ಸೋ ಗ್ರೀಡಿ. ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಇಟ್ಸ್ ಅ ಬ್ಯಾಂಕ್ ನಿಫ್ಟಿ ಹೈಲಿ ಗ್ರೀಡಿ ಪೀಪಲ್ಲೇ ಮಾಡೋದು. ನಿಫ್ಟಿ ಮಾಡ್ಬೋದಾಯ್ತಲ್ಲ, ಮಿಡ್ ಕ್ಯಾಪ್ ನಿಫ್ಟಿ ಅಗೇನ್ ಲಿಕ್ವಿಡಿಟಿ ಇಲ್ಲ. ಅಂಡ್ ಸ್ಟಾಪ್ ಲಾಸ್ ನೀವು ಇಡ್ಬೋದಾಯ್ತಲ್ಲ, ಏನಕ್ಕೆ ಇಟ್ಟಿಲ್ಲ? ಏನಾಯ್ತು ಒಂದು ದಿವಸ ಟ್ರೇಡಲ್ಲಿ? ಸರ್ ಸ್ಟಾಪ್ ಲಾಸ್ ನಾನು ಆ್ಯಕ್ಚುಲಿ ಇಡ್ತಿರ್ಲಿಲ್ಲ ಸರ್. ಮಾಮೂಲಿ ಇಲ್ಲ, ಚಿಕ್ಕ ಅಮೌಂಟಲ್ಲಿ ಎಕ್ಸಿಟ್ ಆಗಿಬಿಡ್ತಾ ಇದ್ದೆ. ಬಟ್ ನನ್ಗೆ ಜಾಸ್ತಿ ಗ್ರೀಡಿನೆಸ್ ಅನ್ನೋ ಕಾರಣಾಗಿ ಇಲ್ಲ 10,000 ನನಗೆ ಡೈಜೆಸ್ಟ್ ಮಾಡೋಕ್ಕಾಗಕ್ಕೆ ಆಗಲಿಲ್ಲ. ಇಲ್ಲ ಹೋಗುತ್ತೇನೋ ಅನ್ನೋ ಕಾರಣಕ್ಕೋಸ್ಕರ ಇಟ್ಟಿದ್ದಕ್ಕೆ ಫುಲ್ ಲಾಸ್ ಆಗ್ತದೆ ಸರ್ ನಮ್ಗೆ 30,000. ಇದಂತೂ ನೋಡಿ, ಇವಾಗ ನೀವು ಇನ್ನು ಚಿಕ್ಕ ಏಜ್ ನಿಮ್ದು, ಇನ್ನು 18 years ಅಂದರೆ ಪ್ರಪಂಚ ಜ್ಞಾನ ಸಹ ನಿಮ್ಗೆ ಸರಿಯಾಗಿ ಬಂದಿಲ್ಲ. ಬಟ್ ಈ ಏಜಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ದಯಮಾಡಿ ನಾನು ಹೇಳ್ತಿರೋದು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಯಾರೂ ಸಹ ತಂದೆ ತಾಯಿ ಆಗಿರೋರು ನಿಮ್ಮ ಮಕ್ಕಳನ್ನ ಚಿಕ್ಕ ಸ್ಟಾಕ್ ಮಾರ್ಕೆಟ್ಗೆ ಕಳಿಸ್ಬೇಡಿ. ಕಳಿಸಿದ್ರೂ ಅವ್ರಿಗೆ ಯಾವ ಕಾರಣಕ್ಕೂ ಅಮೌಂಟ್ ಅನ್ನೋದು ದೊಡ್ಡ ಅಮೌಂಟ್ಗಳನ್ನು ಕೊಡಬೇಡಿ. ಕೊಡೋದ್ರಿಂದ ಅವರು ಈ ಥರ ಒಂದು ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಂಬಿಡ್ತಾರೆ. ಅದರಿಂದ ಲಾಸ್ ಅಂತೂ ಮಾಡ್ಕೋತಾರೆ. ಇನ್ನು ಸ್ವಲ್ಪ ಜನ ಅಪಾರ್ಟ್ ನೀವಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಕಳ್ಕೊಂಡಿದ್ದಾರೆ. ಸ್ವಲ್ಪ ಜನ IPL ಬೆಟ್ಟಿಂಗು, ರಮ್ಮಿ ಸರ್ಕಲ್ಲು, Dream 11 ಆಡೋದು ಕೇಳಿದ್ರೆ ನಮ್ಮ ಬಾಸ್ ಬಂದು ಹೇಳಿದ್ರು ಮಾಡ್ತಾ ಇದ್ದೀನಿ ಅಂತಾರೆ. ಮತ್ತು ಕೇಸರಿ ತಿನ್ನೋದು, ಅದೇನೋ ಶಾರುಖ್ ಖಾನು, ಅಜಯ್ ದೇವಗನ್ ಅವರೆಲ್ಲ ಬಂದ್ಬಿಟ್ಟು ಕೇಸರಿ ಪಾನ್ ಮಸಾಲ ಅಂದರೆ ಅದನ್ನು ತಿನ್ಬಿಡ್ತಾರೆ. ಇದೊಂದು ಸಮಾಜ ಯಾವ ಥರ ಸಮಾಜ ಅಂದರೆ ನಿಮ್ಮನ್ನ ತಪ್ಪು ದಾರಿ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಸಮಾಜ. ನೋಡಿ, ದೊಡ್ಡ ಸೂಪರ್ ಸ್ಟಾರ್ಸು ಏನೋ ಕೇಸರಿ ಪಾನ್ ಮಸಾಲ ಅಂತಾರೆ, ತಿಂತಾರೆ ಹುಡುಗರು, ಚಿಕ್ಕ ಹುಡುಗರು. ನೆಕ್ಸ್ಟ್ ಅವರು ಬಾಸು Dream 11 ಆಡಿ ಅಂದರೆ ಹಾಕ್ಬಿಡ್ತಾರೆ. ಸೌರವ್ ಗಂಗೂಲಿ, ಅವರೆಲ್ಲ ಆಲ್ರೆಡಿ 1000 ಕೋಟಿ ದುಡ್ಡಿದ್ದಾರೆ. ಆದರೂ ಈ ಎಂಜಿಲ್ ಕಾಸು ಅಂತಾರಲ್ಲ, ಏನೋ ಚಿಲ್ಲರೆ ಕಾಸು ಬುದ್ಧಿ ಬಿಡಲ್ಲಲ್ಲ. ಅಷ್ಟು ದೊಡ್ಡ ಸೂಪರ್ ಸ್ಟಾರ್ಸ್ಗಳು ಅದೇನೋ ಚಿಲ್ಲರೆ ಕಾಸಿಗೋಸ್ಕರ ಪ್ರಮೋಷನ್ ಮಾಡೋದು. Dream 11, ರಮ್ಮಿ ಸರ್ಕಲ್ ಆಡಿ ಅನ್ನೋದು, ಪಾನ್ ಮಸಾಲ ತಿನ್ನಿ ಅನ್ನೋದು. ಜನ ಏನು ಮಾಡ್ತಾರೆ, ಚಿಕ್ಕ ಹುಡುಗರು ದಾರಿ ತಪ್ಪಿಡ್ತಾರೆ. ಏನೋ ನಮ್ಮ ಬಾಸ್ ಹೇಳ್ತವನೆ ಶಾರುಖ್ ಖಾನ್ ಪಾನ್ ಮಸಾಲ ತಿಂತಾನೇನೋ ಅಂತ ತಿನ್ಬಿಡ್ತಾರೆ ಇವರು. ಅದೇ ಅಡಿಕ್ಷನ್ ಆಗ್ಬಿಡ್ತದೆ. ಇದೊಂದು ತಂದೆ ತಾಯಿ ಕರ್ತವ್ಯ ಆಗಿರೋರು ಏನಂದರೆ, ನಿಮ್ಮ ಮಕ್ಕಳು ಕರೆಕ್ಟ್ ದಾರಿಯಲ್ಲಿದ್ದಾರಾ, ಅಟ್ಲೀಸ್ಟ್ ಅವ್ರನ್ನ ಪ್ರೀತಿಯಿಂದ ಕಂಟ್ರೋಲ್ ಮಾಡಿ. ಅವ್ರನ್ನ ಬಡಿಯೋದು ಮಾಡಿದ್ರೆ ಅಗೇನ್ ನಿಮ್ಮ ಕೈ ತಪ್ಪು ಹೋಗ್ತಾರೆ. ಆದಷ್ಟು ಅವ್ರನ್ನ ಅನಗತ್ಯವಾಗಿ ದುಡ್ಡು ಕೊಡೋದು, ಅವ್ರ ಕೈಗೆ ದುಡ್ಡು ಹೋಗ್ದಿರಂಗೆ ನೋಡ್ಕೊಳ್ಳಿ. ಯಾಕಂದರೆ ಅವ್ರಿಗೆ ಆ ಏಜಲ್ಲಿ ದುಡ್ಡನ್ನ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. ಲೆಟ್ ಇಟ್ ಬಿ ಎನಿ ಕರೋರ್ಪತಿ. ನಿಮ್ಮ ಮಕ್ಕಳಿಗೆ ಏನಾದ್ರು ನೀವು ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ದೀರಂದರೆ ಅವ್ರು ಸುಮ್ಮನೆ ಐಫೋನ್ ತಗೊಳ್ತಾರೆ ಆ್ಯಂಡ್ ಏನೇನೋ ಒಂದು ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಈ ಏಜಲ್ಲಿ ಓನ್ಲಿ ಲರ್ನಿಂಗ್.
ಎಜುಕೇಶನ್ ಇಸ್ ಯುವರ್ ಫೋಕಸ್, ನಾಟ್ ಅರ್ನಿಂಗ್. ಸಿ ನಿಮ್ಮ ತಂದೆ ತಾಯಿ ಹೋಗಿ ಅರ್ನ್ ಮಾಡಪ್ಪ ಅಂದಿದ್ರೆ ನೀವು ಬಂದು ಇಲ್ಲ ಅರ್ನ್ ಮಾಡಿದ್ರೆ ಟ್ರೇಡಿಂಗ್ ಮಾಡಿದ್ರೆ ಅದೊಂಥರ. ನಿಮ್ಮ ತಂದೆ ತಾಯಿ ಯಾವುದೇ ರೀತಿಯಾದ ಪ್ರೆಷರ್ ಹಾಕಿಲ್ಲ ತಾನೆ? ಯಾವುದೇ ಪ್ರೆಷರ್ ಇರಲಿಲ್ಲ ನನಗೆ ಆ್ಯಕ್ಚುಲಿ. ನಾನು ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲ ನಾನು ಏನೋ ಒಂದು ಹೆಲ್ಪ್ ಮಾಡಬೇಕಾಗುತ್ತೆ, ಇಲ್ಲ ಕೊಡಿ ಅಂತ. ಅವ್ರು ಯಾವತ್ತೂ ಕೊಡಲಿಲ್ಲ ಅಮೌಂಟ್ ನನಗೆ. ಇಲ್ಲ ಮಾಡಬೇಡ, ಕಲಿಯೋ ಫಸ್ಟ್ ನೋಡು, ಫಸ್ಟ್ ಕಲಿ ಅಂತ. ಬಟ್ ನನ್ನ ಗ್ರೀಡಿನೆಸ್ ಕಾರಣ ಆಗಿಂದ ನಾನು ಮಾಡಿಲ್ಲ, ಏನೋ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು ಅಂದ್ಕೊಂಡೆ. ಬಟ್ ನೋಡಿದ್ರೆ ಇಲ್ಲ, ಲಾಸ್ ಅಲ್ಲಿ ಆಗ್ಬಿಡ್ತು, ಫುಲ್ ಲಾಸ್ ಆಯಿತು ನನಗೆ. ಎಸ್, ಸೊ ಇದು ಜಸ್ಟ್ ಲರ್ನಿಂಗ್ ಅಷ್ಟೇ. ಸೊ ಇದರಿಂದ ನೀವೇನು ಕುಗ್ಗೋದು ಲೈಫಲ್ಲಿ ಅದ್ರ ಬಗ್ಗೆ ಟೆನ್ಷನ್ ತೊಗೊಂಬೇಡಿ. ಸೊ ನಮ್ಮ ಜನತೆ ಹತ್ರ ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್, ಜನತೆ ಹತ್ರ ನನ್ನ ಹತ್ರ 2 ವೀಕ್ಸಲ್ಲಿ ಅಷ್ಟೇ ನಾನು ಫೀಸ್ ಕಟ್ಟಕ್ಕೆ ಚಾನ್ಸ್ ಇರೋದು. ಸೊ ಅದಕ್ಕಾಗಿ ನೀವು ಎಲ್ಲ ಹೆಲ್ಪ್ ಮಾಡಿದ್ರೆ, ಏನೋ ಒಂಚೂರು ಸಹಾಯ ಮಾಡಿದ್ರೆ ನಾನು ಹೆಂಗೋ ಒಂಚೂರು ಕಟ್ಕೋಬೋದು. ನನ್ನ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ನೀವು ಕೊಡೋ ಈ ಸಹಾಯದಿಂದ. ಸೊ ಅದಕ್ಕಾಗಿ ಪ್ಲೀಸ್ ಆದಷ್ಟು ನಿಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡು. ಅಲ್ಲ, ಮತ್ತೆ ಆಪ್ಷನ್ ಬೈಯಿಂಗ್ ಮಾಡ್ತೀರಾ? ಸರ್ ಆ್ಯಕ್ಚುಲಿ ಮಾಡೋದೇ ಇಲ್ಲ ಸರ್ ಆಪ್ಷನ್ಸ್ ಬೈಯಿಂಗ್ ಸದ್ಯಕ್ಕೆ. ನಾನು ಇವಾಗ ಇವ್ರಿಗೆ ಬುದ್ಧಿ ಬಂದಿದೆ. ಸೊ ವೀಕ್ಷಕರೇ, ಇವಾಗಾದ್ರೂ ಬುದ್ಧಿ ಬಂದಿದೆ. ಸೊ ದಯಮಾಡಿ ಏನೋ ಒಂದು ನಿಮ್ಮ ಕೈಲಾದಷ್ಟು ಅನುಸಹಾಯ ಮಾಡಿ. ನಾವು ಹೆಲ್ಪ್ ಮಾಡ್ತೀವಿ, ಟಿ ಡಿ ಕಡೆಯಿಂದನೂ ಹೆಲ್ಪ್ ಮಾಡ್ತೀವಿ. ನಮ್ಮ ಒಂದು ವೀಕ್ಷಕರು ಸಹ ಸಣ್ಣ ಪುಟ್ಟ 50 ರೂಪಾಯಿ 100 ರೂಪಾಯಿ. ಸೊ ಯಾರ್ಯಾರಿಗೆ ನಿಮಗೆ ಈ ಹುಡುಗನಿಗೆ ಹೆಲ್ಪ್ ಮಾಡಬೇಕು. ಸೊ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಸ್ಟೂಡೆಂಟು ಮಾರ್ಕೆಟಿಗೆ ಬಂದು ಕಾಲೇಜ್ ಫೀಸನ್ನ ಈಸ್ಕೊಂಡು ಲಾಸ್ ಮಾಡಿಕೊಂಡು ಈ ಥರ ಪೊಸಿಷನಲ್ಲಿ ಕೂತಿದ್ದಾರೆ. ಬಟ್ ಇದೇ ಥರ ನಾನು ಮಾಡಿದ್ದೆ. MBA ಸೆಕೆಂಡ್ ಇಯರಲ್ಲಿ ನಾನು ಸಹ ಕಾಲೇಜ್ ಫೀಸ್ನ ತೊಗೊಂಡು ಮಾಡಿದ್ದೆ. ಬಟ್ ಲಕ್ಕಿಲಿ ನನಗೆ ಅವತ್ತು ದೇವರು ಒಂದು 37,000 ಪ್ರಾಫಿಟ್ ಕೊಟ್ಟರು. ಬಟ್ ನನಗೆ ಆ 37,000 ಪ್ರಾಫಿಟ್ ಒಂದೇ ದಿವಸದಲ್ಲಿ ನೋಡಿ, ಕಣ್ಣು ಉಜ್ಕೊಂಡು ನೋಡಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ನನಗೆ ಭಯ ಆಗೋಯ್ತು. ಅದೇ 37,000 ಲಾಸ್ ಆಗಿದ್ರೆ ಏನಾಗ್ತಾ ಇತ್ತು. ಲಕ್ಕಿಲಿ ಅವತ್ತು ನನಗೆ ದೇವರು ಉಳಿಸಿದ್ದಾನೆ. ಸೊ ಇವತ್ತು ನಿಮಗೆ ಪನಿಷ್ಮೆಂಟ್ ಕೊಟ್ಟಿದ್ದಾನೆ. ಬಟ್ ಇದು ಸ್ಮಾಲ್ ಪನಿಷ್ಮೆಂಟ್. ಇದನ್ನು ನೀವು ದೊಡ್ಡದಾಗೆ ತಗೊಂಡು ಏನು ಬೇಜಾರು ಮಾಡ್ಕೊಬೇಡಿ. ಸಿ ವಾಟ್ ಎವರ್ ನಿಮ್ಮ ಕೈಲಾದ ಸಹಾಯ ಮಾಡಿ. ಯಾಕಂದರೆ ಈ ಹುಡುಗನಿಗೆ 60,000 ಲಾಸ್ ಇಸ್ ಅ ವೆರಿ, ಅದೇನು ನಾವೆಲ್ಲ ಸೇರಿಕೊಂಡ್ರೆ 60,000 ಕೊಡೋದೇನು ದೊಡ್ಡ ಅಮೌಂಟ್ ಅಲ್ಲ. ಎಲ್ಲರೂ ಒಂದು 500, 100, 50, 20 ವಾಟ್ ಎವರ್ ಎಷ್ಟಾಗುತ್ತೋ ಅಷ್ಟು QR ಕೋಡ್ಗೆ ಸ್ಕ್ಯಾನ್ ಮಾಡಿ ಕಳಿಸಿ. ಸೊ ಅದರಿಂದ ಅವ್ರಿಗೊಂದು ಹಣ ಸಹಾಯ ಆಗಿ, ಸೊ ಅಟ್ಲೀಸ್ಟ್ ಕಾಲೇಜ್ ಫೀಸ್ ಕಟ್ಟೋ ಥರ ಮಾಡೋಣ. ಸೊ ಅದಕ್ಕೆ ಸಪೋರ್ಟು ನಮ್ಮ TD ಸಹ ಬೆನ್ನಿಂದೆ ಇರ್ತದೆ, ಹುಡುಗನ ಬೆನ್ನಿಂದೆ. ಸೊ ಡೆಫಿನೆಟ್ಲಿ ವಿಲ್ ಹೆಲ್ಪ್. ಬಟ್ ನಾನು ಕೇಳಿಕೊಳ್ಳೋದು, ಲೆಟ್ಸ್ ಎ ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಇಂಜಿನಿಯರಿಂಗ್, ಜನಗಳು ಸಹಾಯ ಮಾಡಿದ್ದಾರೆ, ಇಂಜಿನಿಯರಿಂಗ್ ಆಯಿತು ಆ್ಯಂಡ್ ಯುವರ್ ಇನ್ ಅ ವೆರಿ ಗುಡ್ ಪ್ಯಾಕೇಜ್, ಒಳ್ಳೆ ಒಂದು 10 ಲಕ್ಷ ಸ್ಯಾಲ್ರಿ ಆ ಥರ ಇದೆ ವರ್ಷಕ್ಕೆ. ಆವಾಗ ಈ ಸ್ಟಾಕ್ ಮಾರ್ಕೆಟಲ್ಲಿ ಕಳ್ಕೊಳ್ಳೋರಿಗೆ ನಿಮ್ಮ ಕೊಡುಗೆ ಏನಿದೆ? ಯಾಕಂದರೆ ಇವಾಗ ನಿಮ್ಮ ಥರ ಯಾರು ಆಗಬಾರ್ದು ಅಂತ ಬಂದು ವಿಡಿಯೋ ಮಾಡ್ತಾ ಇದ್ದೀರಾ. ಬಟ್ ಫ್ಯೂಚರಲ್ಲಿ ಇದೇ ಥರ ಹೊಸ ಬೆಳಕಿಗೆ ಬಂದರೆ ನೀವು ಒಳ್ಳೆ ಪೊಸಿಷನಲ್ಲಿ ಇದ್ದರೆ ಸಹಾಯ ಮಾಡ್ತೀರಾ? ಮಾಡೇ ಮಾಡ್ತೀನಿ ಆ್ಯಕ್ಚುಲಿ. ಮಾಡಲೇಬೇಕು. ಯಾಕಂದ್ರೆ ನಾನೊಬ್ಬ ಲಾಸ್ ಸ್ಟೂಡೆಂಟ್ ಅಥವಾ ನಾನೊಬ್ಬ ಲಾಸ್ ಆಗಿರೋದ್ರಿಂದ ಗೊತ್ತಾಗಿರೋದ್ರಿಂದ ನನಗೆ ಗೊತ್ತಿರುತ್ತೆ. ಯಾಕಂದ್ರೆ ಪಾಪ ಅವ್ರ ಕಷ್ಟಗಳು ಏನೇನು, ಅಥವಾ ಮಿಡಲ್ ಕ್ಲಾಸ್ನವ್ರು ಇರ್ತಾರೆ, ಹೇಗೋ ಕಷ್ಟಗಳು ಏನಂತ ಗೊತ್ತಿರುತ್ತೆ. ಸೊ ಅದಕ್ಕಾಗಿ ಮಾಡೇ ಮಾಡ್ತೀನಿ. ಅದು ಡೆಫಿನೆಟ್ಲಿ ಪಕ್ಕ ಮಾಡೇ ಮಾಡ್ತೀನಿ ಸರ್. ಯಾಕಂದ್ರೆ ನಮಗೂ ಗೊತ್ತು ಎಷ್ಟು ಲಾಸ್ ಆಗಿದೆ, ಎಷ್ಟು ಪೇನ್ ಆಗಿರುತ್ತೆ. ಅದು ಚಿಕ್ಕ ಅಮೌಂಟಾ ದೊಡ್ಡ ಅಮೌಂಟಾ ಅಂತಲೂ ಗೊತ್ತಿರುತ್ತೆ. ನಮಗದು ದೊಡ್ಡ ಅಮೌಂಟ್, ಚಿಕ್ಕ ಅಮೌಂಟ್ ಆಗಿರ್ಬೋದು. ಬಟ್ ಅವರಿಗೆ ಮಿಡಲ್ ಕ್ಲಾಸ್ ಅಥವಾ ಕಮ್ಮಿ ಕೆಳಗಡೆ ಇರೋರಿಗೆಲ್ಲ ತುಂಬ ದೊಡ್ಡ ಅಮೌಂಟ್ ಅದು. ಯಾಕಂದ್ರೆ ಮಂತ್ಲಿ ಸ್ಯಾಲರಿಯಿಂದ ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಹೆಲ್ಪ್ ಮಾಡೇ ಮಾಡ್ತೀನಿ ಡೆಫಿನೆಟ್ಲಿ ಸರ್ ಅದು. ಸೊ ಈ ಹುಡುಗ ಹೇಳೋದ್ ಪ್ರಕಾರ, ಸೊ ವಿಲ್ ಹೆಲ್ಪ್ ಪೀಪಲ್ ಹೂ ಆರ್ ಇನ್ ಲಾಸ್. ಅಂಡ್ ಲಾಸ್ ಆಗಬಾರ್ದು. ಇಟ್ಸ್ ಲೈಕ್ ಅ ಪೋಸ್ಟ್ ಮಾರ್ಟಮ್. ಲಾಸ್ ಆದ್ಮೇಲೆ ದುಡ್ಡು ಕೊಡೋದು ಇಟ್ಸ್ ಅ ಪೋಸ್ಟ್ ಮಾರ್ಟಮ್. ಲಾಸ್ ಆಗಬಾರ್ದು ಅಂತ ವಿದ್ಯೆ ಕೊಡ್ತಾ ಇದೀವಿ ನಾವು TD ಅಕಾಡೆಮಿ. ನಮ್ಮ TD ಅಕಾಡೆಮಿಗೆ ಅಟ್ಲೀಸ್ಟ್ ಯಾವಾಗಾರು ಬಂದು ನಿಮ್ಮ ವೀಕೆಂಡ್ಸಲ್ಲಿ ಏನಾದ್ರು ಒಂದು ಸ್ವಲ್ಪ ಜನಗಳಿಗೆ ತಿಳುವಳಿಕೆ ಹೇಳ್ಕೊಡೋದ್ರಲ್ಲಿ, ಪಾಠ ಹೇಳ್ಕೊಡೋದ್ರಲ್ಲಿ ಏನಾದ್ರು ಇನ್ವಾಲ್ವ್ ಆಗೋದಕ್ಕೆ ಆಸಕ್ತಿ ಇದೆಯಾ? ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಗ್ರ್ಯಾಜುಯೇಷನ್ ಆ್ಯಂಡ್ ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಆಲ್ ದಿಸ್ ಕೆಲಸ ಎಲ್ಲ ಸಿಕ್ಕಿ ನೀವು ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿ ಕಾರ್ ಗೀರ್ ಎಲ್ಲ ತೊಗೊಂಡೋದೆಲ್ಲ ಸುಮಾರು ಇವರು ಲ್ಯಾವಿಶ್ ಆಗಿದ್ದವಾಗ ಅಟ್ಲೀಸ್ಟ್ ಅವಾಗಾರು ಬಂದು ಏನಾದ್ರು ಒಂದು, ಯಾಕಂದರೆ ಇಟ್ಸ್ ಅ ವೆರಿ ಎಂಗೇಜ್. ಇವಾಗ ನಿಮ್ಗೆ ಏನು ಲೈಫ್ ಏನು ಪಾಠ ಕಲಿಸುತ್ತೋ ಇದು ಲೈಫ್ ಲಾಂಗ್ ನಿಮ್ಮ ಪಾಠ ನೆನಪಿರ್ತದೆ. ಸೊ ಅದರಿಂದ ಏನಾದ್ರು ಜನಗಳಿಗೆ ಏನಾದ್ರು ತಿಳುವಳಿಕೆ ಹೇಳ್ಕೊಡೋದು. ಆಕ್ಚುಲಿ ಬಂದು ಯಾರು ಲಾಸ್ ಮಾಡ್ಕೋತಾರೆ ಮಾಡಕ್ಕಿಂತ ಮುಂಚೆನೆ ನಾನು ಅವ್ರಿಗೆ ಎಚ್ಚರಿಸೋದು ಅಥವಾ ಈ ಥರ ಮಾಡಬೇಡಿ ಅನ್ನೋದು ಹೇಳ್ಕೊಡೋದು ಪಕ್ಕ ಡೆಫಿನೆಟ್ಲಿ ಹೇಳ್ಬೋದು ಸರ್. ಎಸ್, ನೋ ಇಶ್ಯೂಸ್. ನಮ್ಮ TD ಕಡೆಯಿಂದ ಒಂದು ಕೈಲಾದಷ್ಟು ಸಹಾಯ ಮಾಡ್ತೀವಿ. ಮಿಕ್ಕಿದ್ದು ನಮ್ಮ ಟ್ರೈನರ್ಸ್ಗಳು ಸ್ವಲ್ಪ ಹಾಕ್ತಾರೆ, ನಮ್ಮ ಸ್ಟಾಫ್ ಸ್ವಲ್ಪ ದುಡ್ಡು ಹಾಕ್ತಾರೆ, ಜೊತೆಗೆ ನಮ್ಮ ವೀಕ್ಷಕರು ಸಹ ದುಡ್ಡು ಹಾಕ್ತಾರೆ. ನಿಮ್ಮ 60,000 ಐ ಥಿಂಕ್ ಇಟ್ ವಿಲ್ ರೀಚ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಭಯಪಡಬೇಡಿ. ಸೊ ವೀಕ್ಷಕರೇ, ಯಾರ್ಯಾರು ಈ ಚಿಕ್ಕ ಹುಡುಗರು ಸ್ಟಾಕ್ ಮಾರ್ಕೆಟ್ ಬಂದು ಚಿಂಟು ಇನ್ಸ್ಟಿಟ್ಯೂಟ್ಗೆ ಹೋಗೋದು, ಚಿಂಟು ಥರ ನೆಕೆಡ್ ಮಾಡೋದು, ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಚಿಂಟು ಇನ್ಸ್ಟಿಟ್ಯೂಟಲ್ಲಿ ದಿನಕ್ಕೆ 2,000 ಮಾಡ್ತಾರೆ. ಸೊ ಇಲ್ಲೂ ಮಾಡೋಣ ಅಂತ ಬರ್ತಾರೆ. ಸೊ ಇಲ್ಲಿನೂ ನಾವು ಇಂಟ್ರಾಡೇ ನಾವು ಫೋಕಸ್ಸೇ ಮಾಡಿಸಲ್ಲ. ನಾವೆಲ್ಲ ಇಂಟ್ರಾಡೇ ಜಾಸ್ತಿ ಹೇಳ್ಕೊಂಡಿದ್ದೀವಿ ಸರ್. ಇಂಟ್ರಾಡೇ ಬಗ್ಗೆ ಯಾವತ್ತೂ ಏನು ಮಾತಾಡಿಲ್ಲ. ಆಪ್ಷನ್ಸ್ ನೇಕೆಡ್ ಬೈಯಿಂಗ್ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ ಸರ್. ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಯಾವತ್ತೂ ನೇಕೆಡ್ ಬೈಯಿಂಗ್ ಮಾಡಿಸಲ್ಲ.
ಆ್ಯಂಡ್ ಇಂಟ್ರಾಡೇ ಬಗ್ಗೆ ಫೋಕಸ್ಸೇ ಮಾಡಲ್ಲ. ಯಾರು ಇಂಟ್ರಾಡೇ ಕಲಿಬೇಕು ಅದು ಇದು ಮಾಡೋಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದರೆ ದಯಮಾಡಿ ಇಂಟ್ರಾಡೇ ಮಾಡೋರು, ನೇಕೆಡ್ ಮಾಡೋರು ನಮ್ಮ ಇನ್ಸ್ಟಿಟ್ಯೂಟ್ ದಯಮಾಡಿ ಬರೋಕ್ಕೆ ಹೋಗ್ಬೇಡಿ. ಸೊ ನೀವು ಬೇರೆ ಇನ್ಸ್ಟಿಟ್ಯೂಟ್ಗೆ ಹೋಗಿ ಬೇಕಾದ್ರೆ ಕಲ್ತ್ಕೊಳ್ಳಿ. ದುಡ್ಡು ಮಾಡೋರು ಬನ್ನಿ, ದುಡ್ಡು ಮಾಡಬೇಕು. ಸ್ವಿಂಗ್ ಟ್ರೇಡಿಂಗು, ಲಾಂಗ್ ಟರ್ಮು, ಶಾರ್ಟ್ ಟರ್ಮು, ಸೊ ಈವನ್ ಒಂದು ಕಮೋಡಿಟಿಯಲ್ಲಿ ಅದು ಹೆಡ್ಜ್ ಮಾಡಿಕೊಂಡು, ಇವನ್ ಇಂಟ್ರಾಡೇಲೂ ಅಷ್ಟೇ ಸ್ಕ್ಯಾಲ್ಪ್ ಮಾಡೋದು ಹೇಳ್ಕೊಟ್ಟಿದ್ದು. ದಟ್ಟು ಹೆಡ್ಜ್ ಮಾಡ್ಕೊಂಡು ಸ್ಕ್ಯಾಲ್ಪ್ ಮಾಡಬೇಕಾಯ್ತು. ಸೊ ಇದು ಓನ್ಲಿ ಪ್ರಾಬ್ಲಮ್ ಇಸ್ ಡನ್ ಇಸ್ ಹೆಡ್ಜ್ ಮಾಡಿಕೊಂಡು ಮಾಡಿದರೆ ವುಡ್ ಹ್ಯಾವ್ ಬಿನ್ ನೆವರ್ ಇನ್ ದಿಸ್ ಪೊಸಿಷನ್. ಸೊ ಹೆಡ್ಜಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೆ, ಬಟ್ ಆಗಿದ್ದಾಗೋಯ್ತು. ಸೊ ಬಟ್ ಇನ್ ಫ್ಯೂಚರಲ್ಲಿ ಯಾವತ್ತೂ ತಪ್ಪು ಮಾಡಬೇಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಅಷ್ಟೇ, ಕರೆ ನಿಮ್ಮ ಒಂದು ಬಳಗದಲ್ಲಿ ತುಂಬ ಜನ ನಿಮ್ಮ ಫ್ರೆಂಡ್ಸೇ ಚಿಕ್ಕ ಹುಡುಗರೆಲ್ಲ ಬಂದು ಸ್ಟಾಕ್ ಮಾರ್ಕೆಟ್ಗೆ ಏನೋ ಮಾಡ್ಬಿಡ್ತೀನಿ ಅಂತ ಬರ್ತಾರೆ. ಸೊ ಅವರು ತುಂಬ ಜನ ಅಟ್ಲೀಸ್ಟ್ ನೀವಾದರೂ ನನ್ನ ಹತ್ರ ಬಂದು ಹೇಳ್ಕೊಂಡು ನಿಮ್ಗೆ ಧೈರ್ಯ ಆದರೂ ತುಂಬಕ್ಕೆ ನಾವಿದ್ದೀವಿ. ಬಟ್ ಯಾರ್ಯಾರು ಚಿಕ್ಕ ಹುಡುಗರು ಕಳ್ಕೊತಾ ಇದ್ದೀರಾ ಅಟ್ಲೀಸ್ಟ್ ಓಪನ್ ಆಗಿ ಹೇಳಿ, ಬಂದು TD ಅಕಾಡೆಮಿ ನಿಮಗೋಸ್ಕರ ಇದೆ, ಬಂದು ಹೇಳ್ಕೊಳ್ಳಿ. ಅಟ್ಲೀಸ್ಟ್ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ಯಾಕಂದರೆ ಹೊಸ ಬೆಳಕು ಅನ್ನೋ ಕಾರ್ಯಕ್ರಮದಲ್ಲಿ ಎಷ್ಟೋ ಜನಕ್ಕೆ ನಾವು ವಿಡಿಯೋ ಮಾಡ್ದಿರೇ ಹಣ ಸಹಾಯನೂ ಮಾಡಿದ್ದೀವಿ, ಅದೆಲ್ಲ ನಾವು ಹೇಳಲಿಲ್ಲ. ಬಟ್ ಯಾವುದು ಒಂದು ಸೊಸೈಟಿಗೆ ಮೆಸೇಜ್ ಕೊಡುತ್ತೋ ಅದನ್ನು ಮಾತ್ರ ವಿಡಿಯೋ ಮಾಡಿ ಹೇಳ್ತಾ ಇದ್ದೀವಿ. ಬಿಕಾಸ್ ಈ ಥರ ನಿಮ್ಮ ಥರ ಯೂತು ಲಕ್ಷಾಂತರ ಜನ ಬರ್ತಾರೆ ಫ್ಯೂಚರಲ್ಲಿ. ಅವರೆಲ್ಲ ನಿಮ್ಮ ಥರ ಮಾಡಿ ಕಳ್ಕೊಂಬಿಟ್ರೆ ಏನಾಗುತ್ತೆ ಪೊಸಿಷನ್ ಹೇಳಿ, ಅರ್ಥ ಮಾಡ್ಕೊಳ್ಳಿ. ಮೆಂಟಲಿ ನಿಮ್ಮ ಮೆಂಟಲ್ ಸ್ಟೇಟಸ್ ಏನಾಗುತ್ತೆ. ಬಿಕಾಸ್ ಇನ್ನು ಲೈಫ್ನ ಎಷ್ಟೋ ನೋಡಬೇಕು. ಯಾರೂ ಸಹ ಯೂತು, ಯಂಗ್ಸ್ಟರ್ಸು ಸ್ಟಾಕ್ ಮಾರ್ಕೆಟ್ಗೆ ಬರಬೇಡಿ. ಬಂದರೂ ಸಹ ನೇಕೆಡ್ ಆಪ್ಷನ್ಸ್ ಬೈಯಿಂಗ್ ಮಾಡಬೇಡಿ. ಸ್ಕ್ಯಾಲ್ಪಿಂಗು ಅದು ಇದು ಅಂತ ತುಂಬ ಸ್ಕ್ಯಾಲ್ಪಿಂಗ್ ಮಾಡಿದ್ರು ಸಹ ಆದಷ್ಟು ಹೆಡ್ಜ್ ಮಾಡ್ಕೊಂಡು ಸ್ಕ್ಯಾಲ್ಪ್ ಮಾಡ್ಕೊಳ್ಳಿ. ಹೆಡ್ಜ್ ಮಾಡೋಕ್ಕಾಗೋದೇ ಇಲ್ಲ ಅಂದ್ರೂ ಸ್ಮಾಲ್ ಲಾಟ್ ಸೈಜಲ್ಲಿ ಮಾಡಿ, 1 ಲಾಟ್ 2 ಲಾಟ್ಸ್ ಇಷ್ಟಲ್ಲೇ. ಅದು ಬಿಟ್ಬಿಟ್ಟು 10 ಲಾಟ್ಸು 5 ಲಾಟ್ಸು 20 ಲಾಟ್ಸು ದಯಮಾಡಿ 20 ಲಾಟ್ಸಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಬೇಡಿ. ಮಾಡಿದ್ರೆ 1 ಲಾಟಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ಕೊಳ್ಳಿ, 2 ಲಾಟ್ಸಲ್ಲಿ ಮಾಡಿ. ದಿಸ್ ಇಸ್ ನಾಟ್ ಮೈ ಸಜೆಷನ್. ಬಿಕಾಸ್ ನೀವು 1 ಲಾಟಲ್ಲಿ ಮಾಡಿದ್ರೆ ಇಷ್ಟೆಲ್ಲ ಲಾಸೇ ಆಗ್ತಾ ಇರಲಿಲ್ಲ, ಆಗ್ತಾ ಇತ್ತಾ? ನೀವು ಮಾಡಿದ್ದು ಐ ಥಿಂಕ್ 10 ಲಾಟ್ಸ್ ಮೇಲೆ ಮಾಡಿದ್ದೀರಾ, 10-20 ಲಾಟ್ಸ್ ಮಾಡಿರ್ತೀರಾ, ಆವರೇಜ್ ಮಾಡಿರ್ತೀರಾ. ಸೊ ಸ್ಕ್ಯಾಲ್ಪಿಂಗ್ ಈಸ್ ಮೆಂಟ್ ಫಾರ್ ಓನ್ಲಿ 1 or 2 ಲಾಟ್ಸ್, ಸ್ಮಾಲ್ ಅಮೌಂಟ್. ದಿನಕ್ಕೆ 300-500 ರೂಪಾಯಿ ಮಾಡ್ಕೋಬೋದು. ಬಟ್ ಅದರಿಂದ 30,000 40,000 50,000 ಅಂತ ಮಾಡಕ್ಕೆ ಹೋಗಿ ಕಳ್ಕೊಂಬಿಟ್ಟಿದ್ದಾರೆ. ಸೊ ಯಾರೂ ಸಹ ಈ ಪರಿಸ್ಥಿತಿಗೆ ಬರಬಾರ್ದು. ಸೊ ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹುಡುಗ ಲೈಫ್ ಬ್ರೈಟ್ ಆಗಿರಬೇಕು. ಸೊ ಒಂದು ಸಣ್ಣ ಸಹಾಯ ಮಾಡಬೇಕಂತ ಬಯಸೋರು QR ಕೋಡ್ ಇದೆ, QR ಕೋಡ್ ನೋಡ್ಕೊಂಡು ನೀವು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಆಪ್ಷನ್ ಬೈಯಿಂಗ್ ನೀವ್ಯಾರು ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಹೊಸ ಬೆಳಕು ನೀವೇ ಬರ್ತೀರಾ, ನೆನ್ಪಿಟ್ಕೊಳ್ಳಿ. ಆಪ್ಷನ್ ಬೈಯಿಂಗ್ ಇವತ್ತಾರು ನಿಲ್ಲಿಸಿ ನಿಮ್ಮ ಲೈಫನ್ನು ಕಾಪಾಡ್ಕೊಳ್ಳಿ. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋ ದೊಡ್ಡ ಸಮುದ್ರದಲ್ಲಿ ನೀವೆಲ್ಲ ಸಣ್ಣ ಮೀನುಗಳು, ನಾನು ಸಹ ಮೀನು, ತಿಮಿಂಗಳದ ಬಾಯಿಗೆ ಸಿಕ್ಕಾಕೋಬೇಡಿ. ಸೊ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ತಪ್ಪುಗಳನ್ನು ಮಾಡಬೇಡಿ. ತಪ್ಪ್ಯಾವುದು ಸರಿಯಾದು ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಗುರಿ, ಒಳ್ಳೆ ಗುರುನ ಇಟ್ಕೊಳ್ಳಿ. ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ತಾ ಈ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ, ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.